ಹಾಯ್ ಸ್ಟೂಡೆಂಟ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು ಲಿಮಿಟಿಂಗ್ ರಿಯೇಜೆಂಟ್ ಎಂಬ ಟಾಪಿಕ್ ಬಗ್ಗೆ ತಿಳಿದುಕೊಳ್ಳೋಣ. ಲಿಮಿಟಿಂಗ್ ರಿಯೇಜೆಂಟ್ ಅಂದರೆ ಏನು, ಇದು ಎಲ್ಲಿ ಪ್ರೆಸೆಂಟ್ ಇರುತ್ತೆ, ಹಾಗೆ ಅದನ್ನು ನಾವು ಹೇಗೆ ಐಡೆಂಟಿಫೈ ಮಾಡ್ಬೋದು ಅಂತ ತಿಳಿದುಕೊಳ್ಬೇಕಾದ್ರೆ ಫಸ್ಟ್ ನಿಮ್ಗೆ ಇದರೊಳಗಡೆ ಬರೋ ಬೇಸಿಕ್ ಕಾನ್ಸೆಪ್ಟ್ ಗೊತ್ತಾಗಬೇಕು. ಅದಕ್ಕೆ ನೀವೇನು ಮಾಡಬೇಕು, ಇದು ಲೈನ್ ಅಲ್ವಾ, ಇದರದ ಲೆಂತ್ ಬಂದುಬಿಟ್ಟು ಲಾಂಗ್ ಆಗಿದೆಯಾ ಶಾರ್ಟ್ ಆಗಿದೆಯಾ ಅಂತ ಫಸ್ಟ್ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೀವು ಈ ಲೆಂತ್ ಏನಾದರೂ ಲಾಂಗ್ ಆಗಿದ್ದರೆ ಅದನ್ನು ನೀವು ಎಲ್ ಅಂತ, ಈ ಲೆಂತ್ ನಿಮಗೇನಾದರೂ ಶಾರ್ಟ್ ಅನಿಸಿದ್ರೆ ಅದನ್ನು ನೀವು ಎಸ್ ಅಂತ ಟೈಪ್ ಮಾಡಿ ಕಮೆಂಟ್ ಮಾಡಿ. ಏನಕ್ಕಂದರೆ ಈಗ ನಾನು ಹೇಳೋ ಕಾನ್ಸೆಪ್ಟ್ ಇದನ್ನು ನೀವು ಅರ್ಥ ಮಾಡಿಕೊಂಡ್ರೆ ನಿಮಗೆ ಕ್ಲೀನಾಗಿ ಅರ್ಥ ಆಗುತ್ತೆ. ಜಸ್ಟ್ ಫಾರ್ ಫನ್ ಯು ಜಸ್ಟ್ ಕಮೆಂಟ್ ಇನ್ ದ ಕಮೆಂಟ್ ಬಾಕ್ಸ್. ಇಫ್ ಯು ಫೀಲ್ ಇಟ್ ಈಸ್ ಲಾಂಗ್ ಲೆಂತ್ you comment as L. If you feel it is the short length, you comment as S. ಈಗ ಎಲ್ಲರೂ ಪಾಸ್ ಮಾಡಿ ಒಂದು ಸೆಕೆಂಡ್ ಕಮೆಂಟ್ ಮಾಡಿ. ಈಗ ಎಲ್ಲರೂ ಕಮೆಂಟ್ ಮಾಡಿದ್ದೀರಾ ಅಲ್ವಾ? ಕೆಲವೊಬ್ಬರು ಈ ಲೆಂತ್ನ ಲಾಂಗ್ ಇದೆ ಅಂತ ಕಮೆಂಟ್ ಮಾಡಿರ್ತೀರ, ಇನ್ನು ಕೆಲವೊಬ್ಬರು ಈ ಲೆಂತ್ನ ಶಾರ್ಟ್ ಇದೆ ಅಂತ ಕಮೆಂಟ್ ಮಾಡಿರ್ತೀರ ಅಲ್ವಾ? ಲಾಂಗ್ ಇದೆ ಅಂತ ಯಾರೆಲ್ಲ ಕಮೆಂಟ್ ಮಾಡಿದ್ದೀರಾ ಅವರು ಇವಾಗ ಹೇಳಿ. ಇದನ್ನು ಒಂದು ಲೈನ್ ಅಂತ ಕನ್ಸಿಡರ್ ಮಾಡಿ. ಇವಾಗ ಈ ಲೈನ್ನ ಇದ್ರ ಜೊತೆ ಕಂಪೇರ್ ಮಾಡಿ. ಇವಾಗ ಇದು ಲಾಂಗ್ ಇದೆಯಾ ಶಾರ್ಟ್ ಇದೆಯಾ? ಇದು ಶಾರ್ಟ್ ಇದೆ ತಾನೇ, ಇದಕ್ಕೆ ಕಂಪೇರ್ ಮಾಡಿದ್ರೆ. ಇವಾಗ ಈ ಲೆಂತ್ ಲಾಂಗ್ ಇತ್ತು ಅಂತ ಯಾರೆಲ್ಲ ಅಂದ್ಕೊಂಡಿದ್ರಿ, ಇವಾಗ ಅವ್ರಿಗೆ ಏನು ಗೊತ್ತಾಯಿತು, ಈ ಲೈನ್ ಶಾರ್ಟ್ ಆಗಿದೆ ಅಂತ ಗೊತ್ತಾಯಿತು ಅಲ್ವಾ? ಶಾರ್ಟ್ ಆಗಿದೆ ಅಂತ ಗೊತ್ತಾಯಿತು. ಹಾಗೆ ಯಾರೆಲ್ಲ ಶಾರ್ಟ್ ಇದೆ ಈ ಲೆಂತ್ ಅಂತ ಹೇಳಿ ಟೈಪ್ ಮಾಡಿದ್ದೀರಾ ಅವರು ಈ ಲೆಂತ್ ಜೊತೆ ಕಂಪೇರ್ ಮಾಡಿ. ಈ ಲೆಂತ್ ಕಂಪೇರ್ ಮಾಡಿದ್ರೆ ಇದು ಲಾಂಗ್ ಲೆಂತ್ ತಾನೇ. ಸೊ ಯಾರೆಲ್ಲ ಶಾರ್ಟ್ ಅಂತ ಟೈಪ್ ಮಾಡಿದ್ದೀರಾ ಅವರಿಗೆ ಇವಾಗ ಏನು ಅನ್ನಿಸ್ತಿರುತ್ತೆ, ಈ ಲೆಂತ್ ಲಾಂಗ್ ಅಂತ ಅನ್ನಿಸ್ತಿರುತ್ತೆ. ಅಂದರೆ ನಾವು ಯಾವಾಗಲೂ ಕಂಪೇರ್ ಮಾಡುವಾಗ ಅದನ್ನು ಒಂದು ಸ್ಟ್ಯಾಂಡರ್ಡ್ ಜೊತೆ ಕಂಪೇರ್ ಮಾಡಬೇಕು. ಈ ಕೇಸಲ್ಲಿ ಇದು ಸ್ಟ್ಯಾಂಡರ್ಡ್ ಲೈನ್ ಜೊತೆ, ಒಂದು ಸ್ಟ್ಯಾಂಡರ್ಡ್ ಲೈನ್ ಜೊತೆನೇ ನಾವು ಕಂಪೇರ್ ಮಾಡಬೇಕು. ಈ ಲೆಂತ್ಗಿಂತ ಈ ಲೆಂತ್ ಲಾಂಗ್ ಇದೆಯಾ ಅಥವಾ ಈ ಲೆಂತ್ಗಿಂತ ಈ ಲೆಂತ್ ಶಾರ್ಟ್ ಇದೆಯಾ ಅಂತ ಒಂದು ಸ್ಟ್ಯಾಂಡರ್ಡ್ ಲೈನ್ನ ನಾವು ರೆಫರೆನ್ಸ್ ಆಗಿ ಇಟ್ಕೋಬೇಕು. ಈ ಸ್ಟ್ಯಾಂಡರ್ಡ್ ರೆಫರೆನ್ಸ್ ಲೈನ್ ಏನಿರುತ್ತೆ ಇದು ಚೇಂಜ್ ಆಗೋದಿಲ್ಲ, ಇಟ್ ವಿಲ್ ನಾಟ್ ಚೇಂಜ್. ಈ ಸ್ಟ್ಯಾಂಡರ್ಡ್ ಬಂದುಬಿಟ್ಟು ಯಾವಾಗಲೂ ಚೇಂಜ್ ಆಗೋದಿಲ್ಲ, ಅದು ಹಾಗೆ ಇರುತ್ತೆ. ವಿತ್ ರೆಸ್ಪೆಕ್ಟ್ ಟು ದ್ಯಾಟ್ ವಿ ವಿಲ್ ಕಂಪೇರ್ ದ ಅದರ್ ಲೈನ್ಸ್. ಇದು ಲೈನಲ್ಲಿ ಆಯಿತು, ಅಂದರೆ ಇದು ಲೆಂತಲ್ಲೇ ಆಯಿತು. ಫಾರ್ ಎಕ್ಸಾಂಪಲ್ ಇದನ್ನೇ ನಾವು ವಾಲ್ಯೂಮ್ನಲ್ಲಿ ಕಂಪೇರ್ ಮಾಡ್ಬೋದು. ಸ್ಟ್ಯಾಂಡರ್ಡ್ ವಾಲ್ಯೂಮ್ ಅಂತ ಇಟ್ಬಿಟ್ಟು ಒಂದು ಸ್ಟ್ಯಾಂಡರ್ಡ್ ಮಾಸ್ಗೆ ನಾವು ಕಂಪೇರ್ ಮಾಡ್ಬೋದು. ಇದನ್ನು ಅಂದರೆ ಇಷ್ಟು ವಾಲ್ಯೂಮ್ಗೆ ಇಷ್ಟು ವಾಲ್ಯೂಮ್ ಜಾಸ್ತಿ ಆಗುತ್ತಾ ಇಲ್ವಾ, ಒಂದನ್ನು ನಾವು ಸ್ಟ್ಯಾಂಡರ್ಡ್ ಅಂತ ಇಟ್ಟು ಇನ್ನೊಂದನ್ನು ಕಂಪೇರ್ ಮಾಡ್ಬೋದು. ಮಾಸಲ್ಲೂ ಅಷ್ಟೇ, ನಾವು 5 kg ಮಾಸ್ ಇದ್ದರೆ ನಮಗೆ 2 kg ಮಾಸ್ನ ಕಂಪೇರ್ ಮಾಡ್ಬೋದು. ಈ 5 kgನ ಸ್ಟ್ಯಾಂಡರ್ಡ್ ಅಂತ ತೊಗೊಂಡ್ರೆ ಈ 5 kg ಮಾಸ್ಗಿಂತ 2 kg ಕಡಿಮೆ ಇದೆಯಾ ಜಾಸ್ತಿ ಇದೆಯಾ? ಸೊ ನಮಗೆ ಯಾವಾಗಲೂ ಒಂದು ಸ್ಟ್ಯಾಂಡರ್ಡ್ನ ನಾವು ಫಿಕ್ಸ್ ಮಾಡ್ಕೋಬೇಕು, ಎಸ್ಪೆಷಲಿ ಇನ್ ಲಿಮಿಟಿಂಗ್ ರಿಯೇಜೆಂಟ್. ಲಿಮಿಟಿಂಗ್ ರಿಯೇಜೆಂಟ್ನಲ್ಲಿ ಸ್ಟ್ಯಾಂಡರ್ಡ್ ಅಂದರೆ ಏನು? ಸ್ಟ್ಯಾಂಡರ್ಡ್ ಅಂದರೆ ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಷನ್. ಇದೇ ನಮಗೆ ಲಿಮಿಟಿಂಗ್ ರೀಜೆಂಟ್ ಕೌಂಟ್ ಮಾಡೋದಕ್ಕೆ ಅಥವಾ ಲಿಮಿಟಿಂಗ್ ರೀಜೆಂಟ್ ಏನು ಅಂತ ಗೊತ್ತಾಗೋದಕ್ಕೆ ಇದೇ ನಮಗೆ ಸ್ಟ್ಯಾಂಡರ್ಡ್. ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಷನ್ ಏನಿರುತ್ತೆ ಅದು ನಮಗೆ ಸ್ಟ್ಯಾಂಡರ್ಡ್ ಈಕ್ವೇಷನ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್ ಅವ್ರ ಕ್ವಶನಲ್ಲಿ ಏನೇ ಕ್ವಶನ್ ಕೊಟ್ಟರು ವಿ ಹ್ಯಾವ್ ಟು ಕಂಪೇರ್ ದಟ್ ವಿತ್ ದಿಸ್ ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಷನ್. ಓಕೆ, ನಿಮಗೆ ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಷನಲ್ಲಿ ಏನೆಲ್ಲ ಸಿಗುತ್ತೆ? ಫಾರ್ ಎಕ್ಸಾಂಪಲ್ 1A + 1B ಗಿವ್ಸ್ 1AB ಅಂತ ನಮಗೆ ಬ್ಯಾಲೆನ್ಸ್ಡ್ ಈಕ್ವೇಷನ್ ಇದ್ದರೆ ಇಲ್ಲಿ 1 mole A + 1 mole B ರಿಯಾಕ್ಟ್ಸ್ ಟು ಗಿವ್ 1 mole AB ಅಂತ ನಮಗೆ ಬರ್ಕೊತೀವಿ ಅಲ್ವಾ? ನಮಗೆ ಕೊಟ್ಟಿರೋ ಕ್ವಶನ್ನಲ್ಲಿ ನಾವೇನಾದರೂ ಮೋಲ್ನ ಕಂಪೇರ್ ಮಾಡಬೇಕಂದ್ರೆ ವಿ ಹ್ಯಾವ್ ಟು ಕಂಪೇರ್ ವಿತ್ ದಿಸ್ ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಷನ್. ಇಫ್ ದೇ ಆರ್ ಗಿವಿಂಗ್ ಇನ್ ಟರ್ಮ್ಸ್ ಆಫ್ ಮಾಸ್ ಅಂತ ಅಂದರೆ ವಿ ಹ್ಯಾವ್ ಟು ಕಂಪೇರ್ ದಿಸ್ ಮಾಸ್ ವಿತ್ ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಷನ್ ಮಾಸ್. ಇದಕ್ಕೆ ಈ ಎಲಿಮೆಂಟ್ಸ್ಗೆ ಬ್ಯಾಲೆನ್ಸ್ಡ್ ಈಕ್ವೇಷನಲ್ಲಿ ಇಷ್ಟೇ ಮಾಸ್ ಇರುತ್ತೆ ಅಂತ ಫಿಕ್ಸ್ ಆಗಿರುತ್ತೆ ಅಲ್ವಾ? ಆ ಮಾಸ್ನ ಈ ಸ್ಟ್ಯಾಂಡರ್ಡ್ ಮಾಸ್ನ
ನಮಗೆ ಕ್ವಶನಲ್ಲಿರೋ ಮಾಸ್ ಜೊತೆ ಕಂಪೇರ್ ಮಾಡಬೇಕು. ಸೊ ನಮಗೆ ಲಿಮಿಟಿಂಗ್ ರಿಯೇಜೆಂಟ್ನಲ್ಲಿ ನಾವು ಫಸ್ಟ್ ಏನು ಮಾಡಬೇಕು ಅಂತ ಅಂದರೆ ವಿ ಹ್ಯಾವ್ ಟು ರೈಟ್ ದ ಬ್ಯಾಲೆನ್ಸ್ ಕೆಮಿಕಲ್ ಈಕ್ವೇಷನ್, ದೆನ್ ಓನ್ಲಿ ವಿ ಕ್ಯಾನ್ ಕ್ಯಾರಿ ದ ಕ್ಯಾಲ್ಕುಲೇಷನ್ಸ್. ನೆಕ್ಸ್ಟ್ ಲಿಮಿಟಿಂಗ್ ರಿಯೇಜೆಂಟ್. ನಿಮಗೆ ಲಿಮಿಟಿಂಗ್ ರಿಯೇಜೆಂಟ್ ಏನು ಅಂತ ಗೊತ್ತಾಗಬೇಕಂದ್ರೆ ನಿಮಗೆ ಲಿಮಿಟಿಂಗ್ ರಿಯೇಜೆಂಟ್ನ ನೀವು ಎಷ್ಟು ಅರ್ಥ ಮಾಡ್ಕೊತೀರೋ ಅಷ್ಟೇ ನಿಮಗೆ ಎಕ್ಸೆಸ್ ರಿಯೇಜೆಂಟ್ ಬಗ್ಗೆಯೂ ಗೊತ್ತಿರಬೇಕು. ಇವೆರಡನ್ನು ನಾವು ಹೇಗೆ ಐಡೆಂಟಿಫೈ ಮಾಡೋದು, ಆ್ಯಕ್ಚುಲಿ ಈ ಲಿಮಿಟಿಂಗ್ ರಿಯೇಜೆಂಟ್ ಅಂದರೆ ಎಕ್ಸೆಸ್ ರಿಯೇಜೆಂಟ್ ಅಂದರೆ ಏನು ಅಂತ ನಾನು ಈಗ ಒಂದು ಬೆಸ್ಟ್ ಎಕ್ಸಾಂಪಲ್ ಮೂಲಕ ನಿಮಗೆ ಹೇಳ್ತೇನೆ. ಕನ್ಸಿಡರ್ ದಿಸ್ ಆ್ಯಸ್ ಬರ್ಗರ್. ಈ ಬರ್ಗರ್ನಲ್ಲಿ ಏನಿದೆ, ಈ ಬರ್ಗರ್ ಹೇಗೆ ಮಾಡಿದೆ, ಈ ಬರ್ಗರ್ನ ಒಂದು ಬನ್ ತಗೊಂಡು ಅಲ್ವಾ, ಒಂದು ಬನ್ನ ತಗೊಂಡು ಕಟ್ ಮಾಡಿ ಈ ವೆಜಿಟೇಬಲ್ ಫಿಲ್ಲರ್ ಏನಿದೆ ಅದನ್ನು ಫಿಲ್ ಮಾಡಿದೆ. ಸೊ ವಿ ಮೇಡ್ ಬರ್ಗರ್ ಲೈಕ್ ದಿಸ್ ಅಲ್ವಾ. ಇದನ್ನು ನಾವು ಒಂದು ಬರ್ಗರ್ ಅಂತ ಕನ್ಸಿಡರ್ ಮಾಡಿದ್ರೆ ಈ ಬರ್ಗರ್ ಮಾಡೋದಕ್ಕೆ ಏನು ಬೇಕಾಯಿತು ನಮಗೆ, ವಿ ವಾಂಟ್ ಟಾಪ್ ಬ್ರೆಡ್ ಅಲ್ವಾ, ವಿ ವಾಂಟ್ ಟಾಪ್ ಬ್ರೆಡ್. ನೆಕ್ಸ್ಟ್ ವಿ ವಾಂಟ್ ವೆಜಿಟೇಬಲ್ ಫಿಲ್ಲರ್ ಅಲ್ವಾ, ವಿ ವಾಂಟ್ ವೆಜಿಟೇಬಲ್ ಫಿಲ್ಲರ್. ಹಾಗೆ ನಮಗೆ ಬೇಸ್ ಬ್ರೆಡ್ ಕೂಡ ಒಂದು ಬೇಕು. ಇದನ್ನು ನಾವು ಹೇಗೆ ಬರಿಬೋದು, ನಮಗೆ ಒಂದು ಬರ್ಗರ್ ತಯಾರಾಗಬೇಕಂದ್ರೆ ನಮಗೆ ಈ ಟಾಪ್ ಬ್ರೆಡ್ ಬೇಕು, ಪ್ಲಸ್ ಈ ವೆಜಿಟೇಬಲ್ ಫಿಲ್ಲರ್ ಬೇಕು, ಪ್ಲಸ್ ಒಂದು ಬೇಸ್ ಬ್ರೆಡ್ ಬೇಕು ಅಲ್ವಾ. ಫಾರ್ ಎಕ್ಸಾಂಪಲ್ ಇದನ್ನು ಎ ಅಂತ ಕನ್ಸಿಡರ್ ಮಾಡಿ, ಇದನ್ನು ಬಿ ಅಂತ ಕನ್ಸಿಡರ್ ಮಾಡಿ, ಇದನ್ನು ಸಿ ಅಂತ ಕನ್ಸಿಡರ್ ಮಾಡಿ. ಅಂದರೆ ನಿಮಗೆ ಒಂದು ಬರ್ಗರ್ ಮಾಡಬೇಕಂದ್ರೆ ಈ ಬರ್ಗರ್ನ ಎ ಬಿ ಸಿ ಅಲ್ವಾ. ಇಲ್ಲಿ ಎ, ಇದರಲ್ಲಿ ಎ ಇದೆ, ಬಿ, ಇದು ಬಿ ಇದೆ, ಇದು ಸಿ. ಸೊ ಇಲ್ಲಿ ಎ ಇದೆ, ಬಿ ಇದೆ, ಸಿ ಇದೆ ಅಲ್ವಾ. ಸೊ ಇಟ್ ಈಸ್ ಎ ಬಿ ಸಿ. ಇಲ್ಲಿ ನಿಮಗೆ ಒಂದು ಎ ಪ್ಲಸ್ ಒನ್ ಬಿ ಆ್ಯಂಡ್ ಒನ್ ಸಿ ಗಿವ್ಸ್ ಒನ್ ಎ ಬಿ ಸಿ. ಓಕೆ, ಇದನ್ನು ನೀವು ರಿಯಾಕ್ಷನ್ ಆಗಿನೂ ಇದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊತ ಹೋಗ್ಬೋದು. ಈಗ ನೆಕ್ಸ್ಟ್ ಕೇಸ್ಗೆ ಬರೋಣ. ಈ ಫಸ್ಟ್ ಏನು ಕನ್ಸಿಡರ್ ಮಾಡಿದ್ವಿ ನಾವು, ಇದನ್ನು ಫಸ್ಟ್ ಕೇಸ್. ಓಕೆ, ದಿಸ್ ಈಸ್ ದ ಸೆಕೆಂಡ್ ಕೇಸ್. ಈ ಫಸ್ಟ್ ಕೇಸಿಂದ ನಮಗೆ ಏನು ಗೊತ್ತಾಯಿತು, ನಮಗೆ ಒಂದು ಬರ್ಗರ್ ಮಾಡಬೇಕಂತ ಅಂದರೆ ವಿ ನೀಡ್ ಒನ್ ಎ ಕಂಪಲ್ಸರಿ, ಒನ್ ಬಿ ಕಂಪಲ್ಸರಿ ಆ್ಯಂಡ್ ಒನ್ ಸಿ ಕಂಪಲ್ಸರಿ ಅಂತ ನಮಗೆ ಗೊತ್ತಾಯಿತು. ಅಂದರೆ ದಿಸ್ ಈಸ್ ಮ್ಯಾಂಡೇಟರಿ ಅಂದರೆ ಇದು ಏನರ್ಥ, ದಿಸ್ ಈಸ್ ಸ್ಟ್ಯಾಂಡರ್ಡ್ ಅಂತ ಅರ್ಥ. ಇಲ್ಲಿ ಏನಾಗಿದೆ, ನಮಗೆ ಎರಡು ಬರ್ಗರ್ ಬೇಕಂದರೆ ಮೀನ್ಸ್ ಇಫ್ ವಿ ವಾಂಟ್ 2ABC, ನಮಗೆ ಎರಡು ಎ ಬಿ ಸಿ ಬೇಕಂದರೆ ಏನು ಮಾಡಬೇಕು, ನಮಗೆ ಇಲ್ಲಿ ಫಸ್ಟ್ ಎರಡು ಎ ಇರಬೇಕು, ಹಾಗೆ ಎರಡು ಬಿ ಇರಬೇಕು, ಪ್ಲಸ್ ಎರಡು ಸಿ ಇದ್ದರೆ ಮೀನ್ಸ್ ಇಫ್ ಯು ವಾಂಟ್ 2ABC ಫಸ್ಟ್ ವಿ ಶುಡ್ ಹ್ಯಾವ್ 2A ಪ್ಲಸ್ 2B ಪ್ಲಸ್ 2C, ದೆನ್ ಓನ್ಲಿ ವಿಲ್ ಗೆಟ್ 2ABC. ಇಲ್ಲಿ ನೋಡಿ, ಇದು ಎಷ್ಟಿದೆ, 1 2 2A, ದಿಸ್ ಈಸ್ ಗ್ರೀನ್ ಒನ್ 2B, this one 2C. So we are getting 2ABC. Next one, this is important. Suppose we are having 3A, means we are having this A in 3 number. Okay, then we are adding 2B. This is 1B and 2B. Then we are adding 3C. 1 2 3. Okay, 3A 3B 3C ಇದೆ. So what we are getting here, first only A arrange ಮಾಡಿ. Okay, first arrange all A's ಅಲ್ವಾ. we are having 3A, we are getting 3A in the product and we are having only 2B. So if we arrange B here, we don't have B to make a burger, right? So leave it like that. And coming to the C, you just arrange C. Okay, see, 1C 2C and this is the third C. Your intention was to make 3 burger, means 3 ABC ನೀವು ಮಾಡಬೇಕು ಅಂದ್ಕೊಂಡಿದ್ದು. ಬಟ್ ಹೌ ಮೆನಿ ಬರ್ಗರ್ ಯು ಆರ್ ಮೇಕಿಂಗ್, ಯು ಆರ್ ಮೇಕಿಂಗ್ ಹಿಯರ್ 1 burger, here 2 burger. This is not complete burger. So
you are making only 2 burgers, means 2 ABC you are making, and what you are getting means ಇದರಲ್ಲಿ ಏನು ಉಳಿದಿರುತ್ತೋ ನಾವು ಅದನ್ನು ಹಾಗೆ ಇಟ್ಟರೆ ಇಲ್ಲಿ ಏನು ನಮಗೆ ಬರುತ್ತೆ ಪ್ಲಸ್ ಇದೇನು A and C ಅಲ್ವಾ. ಹೌ ಮೆನಿ A and how many C are there? 1A 1C, so 1AC. If we observe here, we are having 3A, we are having 3C, but we are only having 2B, means B is in limited quantity. This is in limited. Okay, we are having B in limited quantity. That's why B decides how much product should be formed. Okay, ಇಲ್ಲಿ B ಡಿಸೈಡ್ ಮಾಡ್ತಾ ಇದೆ ನಮಗೆ ಎಷ್ಟು ಬರ್ಗರ್ ಬೇಕು ಅಂತ. ನಮಗೆ AC ನಮಗೆ 3 ಇದ್ರೂ ಕೂಡ ಇಟ್ ಈಸ್ ನಾಟ್ ಯುಟಿಲೈಸಿಂಗ್ ಇನ್ ಕಂಪ್ಲೀಟ್ ಬರ್ಗರ್ ಫಾರ್ಮೇಷನ್ ಅಲ್ವಾ. ಇಲ್ಲಿ ನಮಗೆ B ಡಿಸೈಡ್ ಮಾಡ್ತಾ ಇರೋದ್ರಿಂದ ನಾವು ಬಿನ ಲಿಮಿಟೆಡ್ ಕ್ವಾಂಟಿಟಿನಲ್ಲಿ ಇದೆ. ಆದ್ದರಿಂದ ಇಫ್ ಯು ಕನ್ಸಿಡರ್ ABC ಆಸ್ ಎ ರಿಯೇಜೆಂಟ್ಸ್, B is the limiting reagent. Okay, here B limiting reagent. Okay, B is limiting reagent. ಏನಕ್ಕೆ B is limiting reagent? Because B completely consumes first. ಮತ್ತೆ ಇದು ಡಿಸೈಡ್ ಮಾಡ್ತಾ ಇದೆ ಎಷ್ಟು ಪ್ರಾಡಕ್ಟ್ ಫಾರ್ಮ್ ಆಗಬೇಕು ಅಂತ. ಓಕೆ, ನೆಕ್ಸ್ಟ್ ಕಮಿಂಗ್ ಟು ದ AC. ಹಿಯರ್ AC 1A and 1C is not utilizing in the product formation. They are coming as it is in the product. So this is in excess quantity ಅಲ್ವಾ. ಇವೆರಡಕ್ಕೂ ಕಂಪೇರ್ ಮಾಡಿದ್ರೆ ACನ Bಗೆ ಕಂಪೇರ್ ಮಾಡಿದ್ರೆ ಇಲ್ಲಿ B 2 ಇದೆ, ಇವೆರಡೂ 3 ಇದೆ. ಆದ್ದರಿಂದ ದಿಸ್ ಈಸ್ ಇನ್ ಎಕ್ಸೆಸ್ ಕ್ವಾಂಟಿಟಿ ಅಲ್ವಾ. ಸಿ, ಇದು ಎಕ್ಸೆಸ್ ಕ್ವಾಂಟಿಟಿನಲ್ಲಿ ಇದೆ. ಸೊ ದಿಸ್ AC we are calling it as excess reagent. ನೀವು ಒಂದು ರಿಯಾಕ್ಷನ್ನ ಕನ್ಸಿಡರ್ ಮಾಡಿದ್ರೆ ಒಂದು ರಿಯಾಕ್ಷನ್ನಲ್ಲಿ ಲಿಮಿಟಿಂಗ್ ರಿಯೇಜೆಂಟ್ ಇರ್ಬೋದು, ಹಾಗೆ ಎಕ್ಸೆಸ್ ರಿಯೇಜೆಂಟ್ ಇರ್ಬೋದು. ನೀವು ಇಲ್ಲಿ ಕನ್ಸಿಡರ್ ಮಾಡಿದ್ರೆ ಇಲ್ಲಿ ಸ್ಟ್ಯಾಂಡರ್ಡ್ ಏನಿರುತ್ತೆ ಅದರಲ್ಲಿ ಲಿಮಿಟಿಂಗ್ ರಿಯೇಜೆಂಟು ಇರಲ್ಲ, ಎಕ್ಸೆಸ್ ರಿಯೇಜೆಂಟು ಇರಲ್ಲ. ರಿಯಾಕ್ಟೆಂಟ್ನಲ್ಲಿ ಲಿಮಿಟಿಂಗ್ ರಿಯೇಜೆಂಟು ಇಲ್ಲ, ಇಲ್ಲಿ ಎಕ್ಸೆಸ್ ರಿಯೇಜೆಂಟು ಇಲ್ಲ. ಬಟ್ ಕಮಿಂಗ್ ಟು ದಿಸ್ ರಿಯಾಕ್ಷನ್ ಯು ಆರ್ ಹ್ಯಾವಿಂಗ್ ಲಿಮಿಟಿಂಗ್ ರಿಯೇಜೆಂಟ್. How to identify the limiting reagent? Limiting reagent always will be in less quantity, in less number. See, 3A ಇದೆ, 2B ಇದೆ, 3C ಇದೆ, ಇಲ್ಲಿ 2 ಇದೆ. ಸೊ ಲಿಮಿಟಿಂಗ್ ರಿಯೇಜೆಂಟ್ ನಮಗೆ ಯಾವಾಗ್ಲೂ ಕಡಿಮೆ ಇರುತ್ತೆ. ಹಾಗೆ ಎಕ್ಸೆಸ್ ರಿಯೇಜೆಂಟ್ ಏನಿರುತ್ತೆ ನಮಗೆ ರಿಕ್ವೈರ್ಮೆಂಟ್ಗಿಂತ, ಸಿ ನಮಗೆ ಇಲ್ಲಿ 2 ಬೇಕಾಗಿರೋದು 2 ಬೇಕು, ಇಲ್ಲಿ ಎಕ್ಸ್ಟ್ರಾ ಇದೆ ಅಂದರೆ 1A 1C ಎಕ್ಸ್ಟ್ರಾ ಇದೆ. ಅಂದರೆ ನಮಗೆ ಎಕ್ಸೆಸ್ ರಿಯೇಜೆಂಟ್ ಬಂದುಬಿಟ್ಟು ಯಾವಾಗ್ಲೂ ಜಾಸ್ತಿ ಇರುತ್ತೆ. ಈ ಎಕ್ಸೆಸ್ ರಿಯೇಜೆಂಟ್ ಇಲ್ಲಿ ಜಾಸ್ತಿ ಇದ್ದರೂ ಸಹ ಈ ಲಿಮಿಟಿಂಗ್ ರಿಯೇಜೆಂಟ್ ಲಿಮಿಟ್ ಆಗಿರೋದ್ರಿಂದ ಈ ಲಿಮಿಟಿಂಗ್ ರಿಯೇಜೆಂಟ್ ಈ ರಿಯಾಕ್ಷನ್ನ ಸ್ಟಾಪ್ ಮಾಡಿಬಿಡುತ್ತೆ. ಬಿಕಾಸ್ ಇಲ್ಲಿ ನೋಡಿ 2 ಇದೆ, ಅದಕ್ಕೆ ಇದು 2 ಆದ ತಕ್ಷಣ ಈ ರಿಯಾಕ್ಷನ್ನ ಸ್ಟಾಪ್ ಮಾಡಿಬಿಡುತ್ತೆ. ಇದು ನಮಗೆ ಎಕ್ಸೆಸ್, ಇದು ನಮಗೆ ಹಾಗೆ ಇರುತ್ತೆ, ಇದು ರಿಯಾಕ್ಟ್ ಆಗಲ್ಲ. ದಿಸ್ ಈಸ್ ಅನ್ರಿಯಾಕ್ಟೆಡ್ ಅಂತ ಕರಿತೀವಿ ನಾವು. ಅನ್ರಿಯಾಕ್ಟೆಡ್ ಅಂದರೆ ಈ ಎಕ್ಸೆಸ್ ರಿಯೇಜೆಂಟ್ನೇ ವಿ ಆರ್ ಕಾಲಿಂಗ್ ಇಟ್ ಆಸ್ ಅನ್ರಿಯಾಕ್ಟೆಡ್. ಇದರಲ್ಲಿ ನಮಗೆ ಒಂದು ವೇಳೆ ಗೊತ್ತಿಲ್ಲ, ಜಸ್ಟ್ ವಿ ಆರ್ ಹ್ಯಾವಿಂಗ್ ರಿಯಾಕ್ಷನ್ಸ್ ಅಂತ ಅಂದ್ಕೊಳ್ಳಿ. ಐ ವಿಲ್ ರಿಮೂವ್ ಆಲ್ ದಿಸ್ ಬರ್ಗರ್ಸ್. ಓಕೆ, ಆರ್ಟಿಫಿಷಿಯಲ್ ಬರ್ಗರ್ಸ್ನ ನಾನೀಗ ರಿಮೂವ್ ಮಾಡ್ತೇನೆ. ನೌ ಐ ವಿಲ್ ರಿಮೂವ್ ದಿಸ್ ಒನ್. ಓಕೆ, ದಿಸ್ ಈಸ್ ಸ್ಟ್ಯಾಂಡರ್ಡ್ ರಿಯಾಕ್ಷನ್ ಅಲ್ವಾ. ಇದು ಸ್ಟ್ಯಾಂಡರ್ಡ್ ರಿಯಾಕ್ಷನ್. ಈ ಸ್ಟ್ಯಾಂಡರ್ಡ್ ರಿಯಾಕ್ಷನ್ನ ನಾವು ಇನ್ನು ಹೇಗೆ ಬರಿಬೋದು? ನೆಕ್ಸ್ಟ್ ಸ್ಟೆಪ್, ಈಗ ಒಂದು ಕ್ವಶನ್ ಕೊಟ್ಟಿದ್ದಾರೆ ಅಂದ್ಕೊಳ್ಳಿ, ಇದು ನಿಮಗೆ ಸ್ಟ್ಯಾಂಡರ್ಡ್ ರಿಯಾಕ್ಷನ್ ಮೀನ್ಸ್ ನೀವು ಇದನ್ನು ಬ್ಯಾಲೆನ್ಸ್ ಮಾಡಿರೋ ರಿಯಾಕ್ಷನ್ ಇರುತ್ತೆ. ನಿಮಗೆ ಇದನ್ನು ಕ್ವಶನ್ ಕೊಟ್ಟಿರ್ತಾರೆ, ಈ ರಿಯಾಕ್ಷನ್ನಲ್ಲಿ ಲಿಮಿಟಿಂಗ್ ರಿಯೇಜೆಂಟ್ ಯಾವುದು ಅಂತ ಕೇಳಿರ್ತಾರೆ. ಇಲ್ಲಿ ನೀವು ಬ್ಯಾಲೆನ್ಸ್ ಮಾಡುವಾಗ ಎಲ್ಲ ಬ್ಯಾಲೆನ್ಸ್ ಮಾಡಿರ್ತೀರಾ, ಬಟ್ ಟು ಫೈಂಡ್ ದ ಲಿಮಿಟಿಂಗ್ ರಿಯೇಜೆಂಟ್ ಆ್ಯಂಡ್ ದ ಎಕ್ಸೆಸ್ ರಿಯೇಜೆಂಟ್ ಯು ಹ್ಯಾವ್ ಟು ಕಂಪೇರ್ ಬಿಟ್ವೀನ್ ದ ರಿಯಾಕ್ಟೆಂಟ್. ಓಕೆ, ಕಂಪೇರ್ ಬಿಟ್ವೀನ್ ದ ರಿಯಾಕ್ಟೆಂಟ್. ನೀವು ರಿಯಾಕ್ಟೆಂಟ್ಸ್ ಮಧ್ಯ ಕಂಪೇರ್ ಮಾಡಬೇಕು. ಅಂದರೆ ಈ ಸ್ಟ್ಯಾಂಡರ್ಡ್ ಬ್ಯಾಲೆನ್ಸ್ಡ್ ಈಕ್ವೇಷನ್ ಏನಿರುತ್ತೆ ಅದರ ರಿಯಾಕ್ಟೆಂಟ್ಸ್ಗಳ ಮಧ್ಯ ಮತ್ತು ಈ ನಮ್ಮದು ಕ್ವಶನ್ಸ್ ಏನು ಕೊಟ್ಟಿರ್ತಾರೆ ಆ ರಿಯಾಕ್ಟೆಂಟ್ಸ್ಗಳ ಮಧ್ಯನೇ ನೀವು ಕಂಪೇರ್ ಮಾಡಬೇಕು. ಇಲ್ಲಿ ಕಂಪೇರ್ ಮಾಡಿದ್ರೆ ಏನಾಗುತ್ತೆ, 1A ರಿಯಾಕ್ಟ್ಸ್ ವಿತ್ 1B ಅಲ್ವಾ ಈ ರಿಯಾಕ್ಷನಲ್ಲಿ. ಹಾಗೆ ನಾವು ಏನು ಸಿಗೆ ಹೇಳಿದ್ರೆ ಏನಾಗುತ್ತೆ, 1A
ರಿಯಾಕ್ಟ್ಸ್ ವಿತ್ 1C ಅಲ್ವಾ. ಈ ರೀತಿ ಈ ರಿಯಾಕ್ಟೆಂಟ್ ಈಕ್ವೇಷನ್ ನಾವು ಹೇಳ್ಬೋದಲ್ವಾ. ಓಕೆ, ನೆಕ್ಸ್ಟ್ ಈಗ 3Aಗೆ ಕಂಪೇರ್ ಮಾಡಿ ಅಂತ ಅಂದರೆ 1Aಗೆ 1B ಬಂದರೆ 3Aಗೆ ಎಷ್ಟು ಬರುತ್ತೆ, B ಎಷ್ಟು ಬರುತ್ತೆ ಕೌಂಟ್ ಮಾಡಿ. ಹಾಗೆ 1Aಗೆ 1C ಬಂದರೆ 3Aಗೆ ಅಗೇನ್ 3Aಗೆ ಎಷ್ಟು ಬರುತ್ತೆ ಕೌಂಟ್ ಮಾಡಿ. ಇಲ್ಲಿ ಕೌಂಟ್ ಮಾಡಿದ್ರೆ ಏನಾಗುತ್ತೆ, 1Aಗೆ 1B ಬಂದರೆ 3Aಗೆ 3 ಇಂಟು 1 ಡಿವೈಡೆಡ್ ಬೈ 1, 3 ಇಂಟು 1 ಡಿವೈಡೆಡ್ ಬೈ 1 ಮೀನ್ಸ್ ನಮಗೆ ಇಲ್ಲಿ ಅಗೇನ್ 3B ಬರ್ತಾ ಇದೆ, ಇಲ್ಲಿ 3C ಬರ್ತಾ ಇದೆ ಅಲ್ವಾ. ಇದನ್ನು ಇಲ್ಲಿ ಶಾರ್ಟ್ ಫಾರ್ಮಾಗಿ ಬರೀಲ್ಲ, 3A ರಿಯಾಕ್ಟ್ಸ್ ವಿತ್ 3B ಅಲ್ವಾ, 3A ರಿಯಾಕ್ಟ್ಸ್ ವಿತ್ 3C. ಓಕೆ, ಇದು ಸ್ಟ್ಯಾಂಡರ್ಡೇ. ನಾನು ಈ ಲೈನ್ ಮೇಲೆ ಏನು ಮಾಡಿದ್ದೀನಿ, ಇದೆಲ್ಲ ಸ್ಟ್ಯಾಂಡರ್ಡೇ, ಬಟ್ ಐ ಆಮ್ ರೈಟಿಂಗ್ ಇನ್ ಟರ್ಮ್ಸ್ ಆಫ್ 3A. ಇಲ್ಲಿ 1A ಇರೋದನ್ನು ನಾವು 3Aಗೆ ಮಾಡಿದ್ದೀವಿ, ಇಲ್ಲೂ ಸಹ 1A ಇರೋದನ್ನು 3Aಗೆ ಮಾಡಿದ್ದೀವಿ. ಏನಕ್ಕೆ ನಾವು 3Aಗೆ ಕನ್ವರ್ಟ್ ಮಾಡ್ತಿದ್ದೀವಿ ಅಂತ ಅಂದರೆ, ಬಿಕಾಸ್ ಇನ್ ದ ಗಿವನ್ ಕ್ವಶನ್ ದೇ ಆರ್ ಆಸ್ಕಿಂಗ್ ಫಾರ್ 3A. ಇಲ್ಲಿ ನಿಮಗೆ 2B 3C ಇದ್ರೂ ಸಹ ಯು ಕನ್ಸಿಡರ್ ಫಸ್ಟ್ ರಿಯಾಕ್ಟೆಂಟ್. ಓಕೆ, ಅದರದ್ದು ಎಷ್ಟು ಮೋಲ್ ಇರುತ್ತೆ ನೀವು ಅದನ್ನು ಫಸ್ಟ್ ಕನ್ಸಿಡರ್ ಮಾಡಿ. 3A ಇದೆ ಅಲ್ವಾ, ಸೊ ನೀವು 3Aಗೆ ಫಸ್ಟು ಕನ್ವರ್ಟ್ ಮಾಡಿದ್ದೀರಾ. ಇದು ಸ್ಟ್ಯಾಂಡರ್ಡ್ ಅಲ್ವಾ, ಇದು ಸ್ಟ್ಯಾಂಡರ್ಡ್, ಇದು ನಮ್ಮ ಕ್ವಶನ್. ಇಲ್ಲಿ 3Aಗೆ ನಮಗೆ 3Aನೇ ಇದೆ, ಇಲ್ಲಿ 3Aಗೆ ನಮಗೆ 3Aನೇ ಇದೆ ಅಲ್ವಾ. ನೆಕ್ಸ್ಟ್ 3B ಮಾಡಿ. 3B ಎಷ್ಟಿದೆ, ಸಿ ಒಂದು ನಮಗೆ ಡಿಫ್ರೆನ್ಸ್ ಇದೆ, ಇಲ್ಲಿ 3B ಇದೆ, ಇಲ್ಲಿ 2B ಇದೆ. ಈ 2B ಸ್ಟ್ಯಾಂಡರ್ಡ್ ಜೊತೆ ಕಂಪೇರ್ ಮಾಡಿದ್ರೆ ಏನಾಗುತ್ತೆ, ಇದನ್ನು ನಾವು ಕಂಪೇರ್ ಮಾಡ್ತಾ ಇರೋದು ಅಲ್ವಾ. ಈ 2B 3Bಗಿಂತ ಕಡಿಮೆ ಇದೆಯಾ ಜಾಸ್ತಿ ಇದೆಯಾ, ಕಡಿಮೆ ಇದೆ ಅಲ್ವಾ, ಸೊ ಇಲ್ಲಿ B ಕಡಿಮೆ ಇದೆ ಅಲ್ವಾ. ನೆಕ್ಸ್ಟ್ 3C ಇದೆ, ಇಲ್ಲಿ 3C ಇದೆ, ಇದು ಬಿಡಿ, ಇದು ಈಕ್ವಲ್ ಆಗಿದೆ. ನಮಗೆ ಇಲ್ಲಿ ಏನು ಗೊತ್ತಾಯಿತು, ಇದು ಒಂದೇ ಡಿಫ್ರೆನ್ಸ್ ಇರೋದು ಅಲ್ವಾ. ಸಿ ದಿಸ್ ಈಸ್ ದ ಓನ್ಲಿ ಡಿಫ್ರೆನ್ಸ್ ಇನ್ ದಿಸ್ ರಿಯಾಕ್ಷನ್. ಹಿಯರ್ ನಮಗೆ ಆ್ಯಕ್ಚುಲಿ ಬೇಕಾಗಿರೋದು 3B, ಬಟ್ ಇಲ್ಲಿರೋದು 2B. ಅಂದರೆ ನಮಗೆ ರಿಕ್ವೈರ್ಮೆಂಟ್ ಅಂದರೆ 3B ಬೇಕಿತ್ತು, ಸ್ಟ್ಯಾಂಡರ್ಡಲ್ಲಿ ಏನಿದೆ ನಮಗೆ ಅಷ್ಟೇ ಬೇಕಿರುತ್ತೆ. ನಮಗೆ 3B ಬೇಕಿತ್ತು, ಬಟ್ ವಿ ಆರ್ ಹ್ಯಾವಿಂಗ್ 2B, ಅಂದರೆ 2B ನಮಗೆ ಕಡಿಮೆ ಇದೆ 3Bಗಿಂತ. ಸೊ ಇದು ಕಡಿಮೆ ಇದ್ದರೆ ಏನಾಗುತ್ತೆ, ಸಿ ಹಿಯರ್ ದಿಸ್ ಈಸ್ ಕಡಿಮೆ ಇದ್ದರೆ ದಿಸ್ ಈಸ್ ಕಾಲ್ಡ್ ಲಿಮಿಟಿಂಗ್ ರಿಯೇಜೆಂಟ್. ಲಿಮಿಟಿಂಗ್ ರಿಯೇಜೆಂಟ್ ಕಡಿಮೆ ಇದ್ದರೆ, ಇಲ್ಲಿ ಯಾವುದು ಕಡಿಮೆ ಇರೋದು, B ಕಡಿಮೆ ಇರೋದು. ಸೊ B ಈಸ್ ಲಿಮಿಟಿಂಗ್ ರಿಯೇಜೆಂಟ್. ಒಂದು ಲಿಮಿಟಿಂಗ್ ರಿಯೇಜೆಂಟ್ ಇರುತ್ತೆ, ಲಿಮಿಟಿಂಗ್ ರಿಯೇಜೆಂಟ್ ಇದ್ದರೆ ನೆಕ್ಸ್ಟ್ ಯಾವುದಿರುತ್ತೆ, ಎಕ್ಸೆಸ್ ರಿಯೇಜೆಂಟ್ ಇರುತ್ತೆ, ಎಕ್ಸೆಸ್ ರಿಯೇಜೆಂಟ್. ಇಲ್ಲಿ ರಿಯೇಜೆಂಟ್ಸ್ ಇರೋದ್ರಿಂದ B ಅದರ್ ದೆನ್ B ಯಾವುದಿದೆ, A ಆ್ಯಂಡ್ C ಆರ್ ಎಕ್ಸೆಸ್ ರಿಯೇಜೆಂಟ್ಸ್. ಓಕೆ, ನಿಮಗೆ ಒಂದು ಲಿಮಿಟಿಂಗ್ ರಿಯೇಜೆಂಟ್ ಸಿಕ್ಬಿಟ್ರೆ ನಿಮಗೆ ಇನ್ನು ಉಳಿದಿರೋದೇ ಎಕ್ಸೆಸ್ ರಿಯೇಜೆಂಟ್ ಆಗುತ್ತೆ, ಅಥವಾ ನಿಮಗೆ ಎಕ್ಸೆಸ್ ರಿಯೇಜೆಂಟ್ ಸಿಕ್ಕರೆ ನಿಮಗೆ ಉಳಿದಿರೋದೇ ಲಿಮಿಟಿಂಗ್ ರಿಯೇಜೆಂಟ್ ಆಗುತ್ತೆ. ನೀವು ಯಾವುದು ಡಿಫ್ರೆನ್ಸ್ ಇರುತ್ತಲ್ವ ಅದನ್ನು ಕಂಪೇರ್ ಮಾಡಬೇಕು. ಓಕೆ, ಮೀನ್ಸ್ ದ ರಿಯಾಕ್ಟೆಂಟ್ ವಿಚ್ ಗೆಟ್ ಕನ್ಸ್ಯೂಮ್ಡ್ ಫಸ್ಟ್ ಆ್ಯಂಡ್ ಲಿಮಿಟ್ಸ್ ದ ಅಮೌಂಟ್ ಆಫ್ ಪ್ರಾಡಕ್ಟ್ ಫಾರ್ಮೇಷನ್ ಈಸ್ ಕಾಲ್ಡ್ ಲಿಮಿಟಿಂಗ್ ರಿಯೇಜೆಂಟ್. ಅಂದರೆ ಲಿಮಿಟಿಂಗ್ ರಿಯೇಜೆಂಟ್ ಅಂದರೆ ಅದು ಒಂದು ರಿಯಾಕ್ಟೆಂಟ್ ಅಲ್ವಾ. ಫಾರ್ ಎಕ್ಸಾಂಪಲ್ 1A plus 2B gives 1AB2. This is the standard, means balanced equation ಅಂತ ಅಂದ್ಕೊಳ್ಳಿ. ನಮಗೆ ಏನು ಕೊಟ್ಟಿರ್ತಾರೆ, 2A and 6B. ಓಕೆ, when we consider 2A and 6B, ಆವಾಗ ನಾವು ಏನು ಮಾಡಬೇಕು, ಕನ್ಸಿಡರ್ ಸ್ಟ್ಯಾಂಡರ್ಡ್ ಬ್ಯಾಲೆನ್ಸ್ ಈಕ್ವೇಷನ್ ಫಸ್ಟ್. ಅಂದರೆ ಸಿ ದ ಲಿಮಿಟಿಂಗ್ ರಿಯೇಜೆಂಟ್ ಈಸ್ ದ ರಿಯಾಕ್ಟೆಂಟ್, ಅಂದರೆ ಈ ರಿಯಾಕ್ಟೆಂಟ್ನಲ್ಲೇ ನಮಗೆ ಲಿಮಿಟಿಂಗ್ ರಿಯೇಜೆಂಟ್ ಇರೋದು. ಇಲ್ಲಿ ಅವ್ರೇನು ಹೇಳ್ತಿದ್ದಾರೆ, 2A ರಿಯಾಕ್ಟ್ಸ್ ವಿತ್ 6B ಗಿವ್ಸ್ ಸಮ್ ಪ್ರಾಡಕ್ಟ್ ಕೊಡುತ್ತೆ ಅಂತ ಅಂದ್ಕೊಳ್ಳಿ. ಇಲ್ಲಿ ಕನ್ಸಿಡರ್ ಓನ್ಲಿ ದಿಸ್ ರಿಯಾಕ್ಟೆಂಟ್ಸ್ ಬಿಕಾಸ್ ಲಿಮಿಟಿಂಗ್ ರಿಯೇಜೆಂಟ್ ಈಸ್ ಅ ರಿಯಾಕ್ಟೆಂಟ್. ಓಕೆ, ದಟ್ಸ್ ವೈ ಕನ್ಸಿಡರ್ ಓನ್ಲಿ ರಿಯಾಕ್ಟೆಂಟ್ಸ್. ನೆಕ್ಸ್ಟ್ ನಾನು ಏನೇ ಹೇಳಿದೆ, ಇಲ್ಲಿ ಫಸ್ಟ್ ಈ ಸ್ಟ್ಯಾಂಡರ್ಡ್ನ ಇದಕ್ಕೆ ಕನ್ವರ್ಟ್ ಮಾಡಬೇಕು ಅಂತ ಹೇಳಿದ್ನಲ್ಲ, ಕಂಪೇರ್ ಮಾಡ್ಕೊಳೋದಕ್ಕೆ. ಇಲ್ಲಿ ಸ್ಟ್ಯಾಂಡರ್ಡಲ್ಲಿ ನಾವು ರಿಯಾಕ್ಟೆಂಟ್ಗಳಿಗೆ ಕಂಪೇರ್ ಮಾಡಿದ್ರೆ ಏನಾಗುತ್ತೆ, 1A ರಿಯಾಕ್ಟ್ಸ್ ವಿತ್ 2B ಅಲ್ವಾ. ನಮಗೆ ಎಷ್ಟು ಕೇಳಿದ್ದಾರೆ, 2A ಕೇಳಿದ್ದಾರೆ. 2A ರಿಯಾಕ್ಟ್ಸ್ ವಿತ್ ಹೌ ಮೆನಿ ಬೀಸ್,
2 into 2 divided by 1. So equals to 4b ಅಲ್ವಾ. ಇಲ್ಲಿ 1a 2b ಜೊತೆ ರಿಯಾಕ್ಟ್ ಆದರೆ 2aಗೆ ನಮಗೆ 4b ಬೇಕಿದೆ. ಆರ್ ಗೆಟ್ಟಿಂಗ್? ಅಂದರೆ ನಮಗೆ 2aಗೆ ವಿ ವಾಂಟ್ 4b, ಬಟ್ ಅವ್ರೇನು ಕೊಟ್ಟಿದ್ದಾರೆ, 2aಗೆ ನಮಗೆ 6b ಕೊಟ್ಟಿದ್ದಾರೆ. ಇದು ಸ್ಟ್ಯಾಂಡರ್ಡ್ ಅಲ್ವಾ. ಇಲ್ಲಿ ಬಂದಿರೋದನ್ನೇ ನಾನು ಹೀಗೆ ಬರ್ಕೊಂಡಿದ್ದೀನಿ. ಇದನ್ನು ಅವ್ರು ಏನು ಕೊಟ್ಟಿದ್ದಾರೆ ಅದಕ್ಕೆ ಕಂಪೇರ್ ಮಾಡಿದ್ರೆ ಏನಾಗುತ್ತೆ, ಒಂದು ಕಾನ್ಸ್ಟೆಂಟ್ ಇರುತ್ತೆ. ಯು ಜಸ್ಟ್ ಲೀವ್ ದ್ಯಾಟ್. ಕಂಪೇರ್ ವಿಚ್ ಈಸ್ ದ ಡಿಫರೆನ್ಸ್ ಇನ್ ನಂಬರ್. ಇಲ್ಲಿ 4b ಇದೆ, ಇಲ್ಲಿ 6b ಇದೆ. ನಮಗೆ ಬೇಕಿರೋದು ಸ್ಟ್ಯಾಂಡರ್ಡ್ಗಿಂತ ಇದು ಜಾಸ್ತಿ ಇದೆಯಾ ಕಡಿಮೆ ಇದೆಯಾ. ಲಾಸ್ಟ್ ಕೇಸಲ್ಲಿ ಇದು ಕಡಿಮೆ ಇತ್ತು, ಅದಕ್ಕೆ ನಾವು ಅದು ಲಿಮಿಟಿಂಗ್ ರಿಯೇಜೆಂಟ್ ಅಂತ ಬರೆದ್ವಿ. ಇಲ್ಲಿ ಬಿ ಏನಿದೆ, ಇಲ್ಲಿ 6 ಇದೆ, ಮೀನ್ಸ್ ದಿಸ್ ಈಸ್ ಜಾಸ್ತಿ ಇದೆ ರಿಕ್ವೈರ್ಮೆಂಟ್ಗಿಂತ. ಸೊ ಬಿ ಈಸ್ ಎಕ್ಸೆಸ್ ರಿಯೇಜೆಂಟ್. ಓಕೆ, ಇಲ್ಲಿ ಕಡಿಮೆ ಬಂದರೆ ಇಲ್ಲಿ ಡಿಫ್ರೆನ್ಸ್ ಏನಿರುತ್ತೆ ನಂಬರ್, ಅದು ಒಂದು ವೇಳೆ ಕಡಿಮೆ ಇದ್ದರೆ ಸ್ಟ್ಯಾಂಡರ್ಡ್ಗಿಂತ, ದಟ್ ವಿ ವಿಲ್ ಕಾಲ್ ಆಸ್ ಲಿಮಿಟಿಂಗ್ ರಿಯೇಜೆಂಟ್. ಇಫ್ ದ ನಂಬರ್ ಈಸ್ ಗ್ರೇಟರ್ ದ್ಯಾನ್ ಸ್ಟ್ಯಾಂಡರ್ಡ್, ದಟ್ ವಿಲ್ ಕಾಲ್ ಇಟ್ ಆಸ್ ಎಕ್ಸೆಸ್ ರಿಯೇಜೆಂಟ್. ಇಲ್ಲಿ ಬಿ ಎಕ್ಸೆಸ್ ರಿಯೇಜೆಂಟ್ ಅಂದರೆ ಲಿಮಿಟಿಂಗ್ ರಿಯೇಜೆಂಟ್ ಯಾವುದು, ದಿಸ್ ಎ ಈಸ್ ಲಿಮಿಟಿಂಗ್ ರಿಯೇಜೆಂಟ್. ಓಕೆ, ಈ ಥರ ನಾವು ಸ್ಟ್ಯಾಂಡರ್ಡ್ಗೆ ಕಂಪೇರ್ ಮಾಡಿಬಿಟ್ಟು ನಮಗೆ ಕೊಟ್ಟಿರೋ ಕ್ವಶನ್ಸ್ನ ವಿ ಹ್ಯಾವ್ ಟು ಫೈಂಡ್ ದ ಲಿಮಿಟಿಂಗ್ ರಿಯೇಜೆಂಟ್ ಎಕ್ಸೆಸ್ ರಿಯೇಜೆಂಟ್. ನಮಗೆ ಅವರು ಇಲ್ಲಿ ಲಿಮಿಟಿಂಗ್ ರಿಯೇಜೆಂಟ್ ಯಾವುದು ಅಂತ ಕೇಳಿದ್ರು ಕೂಡ ನಮಗೆ ಇಲ್ಲಿ ಎಕ್ಸೆಸ್ ರಿಯೇಜೆಂಟ್ ಸಿಕ್ಬಿರುತ್ತಲ್ವ. ಸೊ ಇನ್ನು ಮಿಕ್ಕಿರೋದೇ ನಮಗೆ ಲಿಮಿಟಿಂಗ್ ರಿಯೇಜೆಂಟ್ ಆಗಿರುತ್ತೆ. ಡೆಫಿನಿಷನ್ಗೆ ಬಂದರೆ ಇಲ್ಲಿ 2a ಇದೆ, ಇದು ಲಿಮಿಟಿಂಗ್ ರಿಯೇಜೆಂಟ್ ಅಲ್ವಾ. ಸೊ ನಮಗೆ ಪ್ರಾಡಕ್ಟ್ ಏನು ಫಾರ್ಮ್ ಆಗುತ್ತೆ, ಆ ಪ್ರಾಡಕ್ಟ್ ಫಾರ್ಮೇಷನಲ್ಲಿ ಈ ಎ ಲಿಮಿಟ್ ಆಗಿರೋದ್ರಿಂದ ಈ ಎ ಬಂದುಬಿಟ್ಟು ಪ್ರಾಡಕ್ಟ್ ಫಾರ್ಮೇಷನ್ ಎಷ್ಟಾಗಬೇಕಾಗಿರುತ್ತೆ ಅದನ್ನು ಲಿಮಿಟ್ ಮಾಡುತ್ತೆ. ಅದಕ್ಕೆ ನಾವು ಇದನ್ನು ಲಿಮಿಟಿಂಗ್ ರಿಯೇಜೆಂಟ್ ಅಂತ ಕರಿತೀವಿ. ಈಗ ಕೆಲವು ಪ್ರಾಬ್ಲಮ್ಸ್ ಮಾಡೋಣ. ಓಕೆ, ಫಸ್ಟ್ ಕ್ವಶನ್, ಇನ್ ಎ ರಿಯಾಕ್ಷನ್ a plus b2 gives ab2. ಐಡೆಂಟಿಫೈ ದ ಲಿಮಿಟಿಂಗ್ ರಿಯೇಜೆಂಟ್. ಇಲ್ಲಿ ಅವ್ರು ಏನು ಮಾಡಿದ್ದಾರೆ, ಡಿಫ್ರೆಂಟ್ ಕಂಡೀಷನ್ಸ್ ಕೊಟ್ಟಿದ್ದಾರೆ. ಈ ಫಸ್ಟ್ ಕಂಡೀಷನ್ನಲ್ಲಿ 300 ಆಟಮ್ಸ್ ಆಫ್ ಎ ಇದೆ, 200 ಮಾಲಿಕ್ಯೂಲ್ಸ್ ಆಫ್ ಬಿ ಇದೆ. ಆವಾಗ ಇದರಲ್ಲಿ ಯಾವುದು ಲಿಮಿಟಿಂಗ್ ರಿಯೇಜೆಂಟ್ ಆಗಿರುತ್ತೆ. ಹಾಗೆ ಡಿಫ್ರೆಂಟ್ ಕಂಡೀಷನ್ಸ್ನ ಕೊಟ್ಟಿದ್ದಾರೆ. ಈಗ ಅದನ್ನು ಕ್ಯಾಲ್ಕುಲೇಟ್ ಮಾಡೋಣ. ಎರಡು ಕಂಡೀಷನ್ ನಮಗೆ ಯಾವಾಗಲೂ ಗೊತ್ತಿರಬೇಕು. ಮೀನ್ಸ್ ಲಿಮಿಟಿಂಗ್ ರಿಯೇಜೆಂಟ್ ಯಾವಾಗಲೂ ನಮಗೆ ಕಡಿಮೆ ಇರುತ್ತೆ, ಎಕ್ಸೆಸ್ ರಿಯೇಜೆಂಟ್ ಅಂದರೆ ನಮಗೆ ಯಾವಾಗಲೂ ಎಕ್ಸ್ಟ್ರಾ ಇರುತ್ತೆ. ಅವ್ರು ನಮಗೆ ಏನು ರಿಯಾಕ್ಷನ್ ಕೊಟ್ಟಿದ್ದಾರೆ, ಫಸ್ಟ್ ಎ ಪ್ಲಸ್ b2 ಗಿವ್ಸ್ ab2 ಅಲ್ವಾ. ಈ ರಿಯಾಕ್ಷನ್ ಅವ್ರು ಫಸ್ಟ್ ನಮಗೆ ಕೊಟ್ಟಿದ್ದಾರೆ. ಫಸ್ಟ್ ಚೆಕ್ ಮಾಡಿ ಇದು ಬ್ಯಾಲೆನ್ಸ್ ಆಗಿದೆಯಾ ಇಲ್ವಾ ಅಂತ. ಸಿ 1a ಇದೆ, 1a ಇದೆ, b 2 ಇನ್ ನಂಬರ್ ಇದೆ, ಇಲ್ಲಿ b ಇನ್ 2 ನಂಬರ್ ಇದೆ. ಸೊ ದಿಸ್ ಈಸ್ ಸ್ಟ್ಯಾಂಡರ್ಡ್ ಅಲ್ವಾ. ಇದು ಸ್ಟ್ಯಾಂಡರ್ಡ್ ಆರ್ ಬ್ಯಾಲೆನ್ಸ್ಡ್ ಈಕ್ವೇಷನ್. ದಿಸ್ ಈಸ್ ಬ್ಯಾಲೆನ್ಸ್ಡ್ ಅಲ್ವಾ. ಇಲ್ಲಿ ಇದನ್ನು ನಾವು ಸ್ಟ್ಯಾಂಡರ್ಡ್ ಆರ್ ಬ್ಯಾಲೆನ್ಸ್ಡ್ ಈಕ್ವೇಷನ್ ಅಂತ ಕರಿತೀವಿ. ನೀವೇನೇ ಕಂಪೇರ್ ಮಾಡಬೇಕಂದ್ರೂ ನೀವು ಇದ್ರ ಜೊತೆನೇ ಕಂಪೇರ್ ಮಾಡಬೇಕು. ಫಸ್ಟ್ ಕಂಡೀಷನ್ ಅವ್ರು ಏನು ಕೊಟ್ಟಿದ್ದಾರೆ ನಮಗೆ, 300 ಆಟಮ್ಸ್ ಆಫ್ ಎ ಪ್ಲಸ್ 200 ಮಾಲಿಕ್ಯೂಲ್ಸ್ ಆಫ್ ಬಿ. ಈ ಥರ ಅವ್ರು ಕೊಟ್ಟಿದ್ದಾರಲ್ವ. ಇದನ್ನು ಕನ್ಸಿಡರ್ ಮಾಡಿ. ಫಸ್ಟ್ ಎ ಪ್ಲಸ್ b2 ಸ್ಟ್ಯಾಂಡರ್ಡ್ ಅಲ್ವಾ, ಗಿವ್ಸ್ ab2 ಅಲ್ವಾ. ಇಲ್ಲಿ ನಾವು ಇನ್ ಟರ್ಮ್ಸ್ ಆಫ್ ಇದನ್ನು ಆಟಮ್ಸ್ ಬರೆದ್ರೆ ಏನಾಗುತ್ತೆ ನಿಮಗೆ ಗೊತ್ತಲ್ವಾ. ಈ ಥರ ಒಂದು ರಿಯಾಕ್ಷನ್ ಇದೆ ಅಂದರೆ ಇಲ್ಲಿ ಎಷ್ಟಿದು 1, ಇಲ್ಲಿ ಇದು 1, ಇಲ್ಲಿ ಇದು 1. ಸ್ಟೈಕಿಯೋಮೆಟ್ರಿಕ್ ಕೋವಿಷೆಂಟ್ ಅಂತ ಕರಿತೀವಿ ಅಲ್ವಾ. ಸೊ 1 ಮೋಲ್ ಎ reacts with 1 mole b2, means 1 mole of b molecule gives 1 mole of ab2. ಇದನ್ನು ಹೀಗೆ ಬರೀಬೇಕಲ್ವಾ. ಹಾಗೆ 1 ಇನ್ ಟರ್ಮ್ಸ್ ಆಫ್ ಇದನ್ನು ಆಟಮ್ ಬರೆದ್ರೆ 1 ಆಟಮ್ ಎ reacts with 1 molecule of b ಅಲ್ವಾ. ಬಿ ಅನ್ನೋದು ಮಾಲಿಕ್ಯೂಲ್, ಅದಕ್ಕೆ ಇಲ್ಲಿ ಮಾಲಿಕ್ಯೂಲ್ ಅಂತ ಬರೆದಿದ್ದೀನಿ. ಇಲ್ಲಿ 1 ಮೋಲ್ ಅಂದರೆ 1 ಮಾಲಿಕ್ಯೂಲ್ ಅಂತಲೇ ನಾವು ಇದನ್ನು ಕನ್ಸಿಡರ್ ಮಾಡೋದು. ab2 ಅಲ್ವಾ, 1 ಮಾಲಿಕ್ಯೂಲ್ ಆಫ್ ab2 ಅಂತ ಬರಿತೀವಿ. ಒಂದು ವೇಳೆ ಇದಕ್ಕೆ ಏನಾದರೂ ವೇಟ್ ಇದ್ದರೆ ವಿಲ್ ರೈಟ್ ದಿಸ್ ಮಚ್ ಗ್ರಾಮ್ ಪ್ಲಸ್ ದಿಸ್ ಮಚ್ ಗ್ರಾಮ್ ಗಿವ್ಸ್ ದಿಸ್ ಮಚ್ ಗ್ರಾಮ್. ಇದೇನಾದರೂ ಲೀಟರಲ್ಲಿದ್ದರೆ ದಿಸ್ ಮಚ್ ಲೀಟರ್ ಗಿವ್ಸ್ ದಿಸ್ ಮಚ್ ಲೀಟರ್ ಅಲ್ವಾ. ನಮಗೆ ವೇಟ್ ಇದ್ದರೆ ವಿ ಕ್ಯಾನ್ ಕ್ಯಾಲ್ಕುಲೇಟ್ ದೀಸ್ ಟು. ಈ ಥರ ನಾವು ಬರ್ಕೊತೀವಿ. ಈ ಕಂಡೀಷನ್ ನಿಮಗೆ ಗೊತ್ತಿದೆ ಅಲ್ವಾ, ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೀನಿ. ಇವಾಗ
ನಮಗೆ ಅವ್ರು ಏನು ಕೇಳಿದರೆ ಇನ್ ಟರ್ಮ್ಸ್ ಆಫ್ ಆಟಮ್ಸ್ನಲ್ಲಿ ಕೇಳಿದ್ದಾರೆ. ಅದಕ್ಕೆ ನಾವು ಇದು ಸ್ಟ್ಯಾಂಡರ್ಡ್ ಅಲ್ವಾ, ಸ್ಟ್ಯಾಂಡರ್ಡ್ ಇಲ್ಲಿಂದನೇ ಕನ್ಸಿಡರ್ ಮಾಡಿ ಪ್ರಾಬ್ಲಮ್ನ. ಇದನ್ನು ರೆಫರೆನ್ಸ್ಗೆ ಸ್ಟ್ಯಾಂಡರ್ಡ್ ಅಲ್ವಾ, ಅದಕ್ಕೆ ಹಾಗೆ ಬಿಟ್ಟಿರ್ತೀನಿ. ಆಟಮ್ಸ್ನಲ್ಲಿ ಕೊಟ್ಟಿರೋದ್ರಿಂದ ಫಸ್ಟ್ ಈ ಸ್ಟ್ಯಾಂಡರ್ಡ್ನ ಆಟಮ್ಸ್ಗೆ ಕನ್ವರ್ಟ್ ಮಾಡ್ಕೊಳ್ಳಿ. ಇದನ್ನು ಆಟಮ್ಸ್ನಲ್ಲಿ ಬರೆದ್ರೆ ಎಷ್ಟಾಗುತ್ತೆ, 1 ಆಟಮ್ ಆಫ್ ಎ ಅಲ್ವಾ, ಪ್ಲಸ್ 1 ಬಿ ಅನ್ನೋದು ಏನು, ಆಟಮ್ ಮಾಲಿಕ್ಯೂಲ್. ಸೊ 1 ಮಾಲಿಕ್ಯೂಲ್ ಆಫ್ ಬಿ ಅಲ್ವಾ. ಇದನ್ನು ನಾವು ಈ ರೀತಿ ಬರೀಬೋದು, ರಿಯಾಕ್ಟ್ಸ್ ವಿತ್ 1 ಮಾಲಿಕ್ಯೂಲ್ ಆಫ್ AB2 ಅಲ್ವಾ. ನೆಕ್ಸ್ಟ್ ಇದನ್ನು 1 ಆಟಮ್ ಆಫ್ ಎ, ಇದನ್ನು ಹೀಗೆ ಬರೆದ್ರೆ ಇಲ್ಲಿ ನಾನು ಏನು ಹೇಳಿದೆ, ಓನ್ಲಿ ನಾವು ರಿಯಾಕ್ಟೆಂಟ್ಸ್ಗೆ ಕಂಪೇರ್ ಮಾಡಬೇಕು. ಇದನ್ನು ಹೇಗೆ ಬರ್ಕೋಬೋದು, 1 ಆಟಮ್ ಆಫ್ ಎ ರಿಯಾಕ್ಟ್ಸ್ ವಿತ್ 1 ಮಾಲಿಕ್ಯೂಲ್ ಆಫ್ ಬಿ ಅಲ್ವಾ. ನಮಗೆ 1 ಆಟಮ್ ಎಗೆ 1 ಮಾಲಿಕ್ಯೂಲ್ ಆಫ್ ಬಿ ಬೇಕಿದೆ ಅಲ್ವಾ. ದಿಸ್ ಈಸ್ ಸ್ಟ್ಯಾಂಡರ್ಡ್. ಈ ಸ್ಟ್ಯಾಂಡರ್ಡ್ನೇ ನಾವು ಈ ಥರ ಬರ್ಕೋಬೋದು. ನಿಮಗೆ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ನೀವೇನು ಮಾಡ್ತೀರಾ, ಡೈರೆಕ್ಟಾಗಿ ಈ ಸ್ಟ್ಯಾಂಡರ್ಡ್ ಈಕ್ವೇಷನಿಂದ ನೀವು ಡೈರೆಕ್ಟಾಗಿ ನಿಮ್ಗೇನು ರಿಕ್ವೈರ್ಮೆಂಟ್ ಬೇಕಿರುತ್ತೆ ಹಾಗೆ ಬರ್ಕೊಂಡ್ಬಿಡ್ತೀರಾ. ಇಲ್ಲಿ ಇದ್ರ ಅವಶ್ಯಕತೆಯೂ ಇಲ್ಲ ಆ್ಯಕ್ಚುಲಿ. ಇದನ್ನು ಡೈರೆಕ್ಟ್ ಇಲ್ಲಿಂದ ಇಲ್ಲಿಗೇನು ನೀವು ಬರ್ಕೋಬೋದು. ಓಕೆ, ಬಟ್ ನಿಮಗೆ ಇಲ್ಲಿ ಗೊತ್ತಿರಬೇಕು, ಈ ರಿಯಾಕ್ಟೆಂಟ್ನಲ್ಲಿ ನೀವು ಇದನ್ನು ಚೇಂಜ್ ಮಾಡಿ ಇಲ್ಲಿ ಬರ್ಕೋಬೇಕು ಡೈರೆಕ್ಟಾಗಿ. ನಮಗೆ 1 ಆಟಮ್ ಆಫ್ ಎಗೆ 1 ಮಾಲಿಕ್ಯೂಲ್ ಆಫ್ ಬಿ ಬೇಕಿದ್ರೆ ನಮಗೆ ಎಷ್ಟು ಕೊಟ್ಟಿದ್ದಾರೆ ಅವರು, 300 ಆಟಮ್ಸ್. ಫಸ್ಟ್ ಕನ್ವರ್ಟ್ ದಿಸ್ ಟು 300 ಆಟಮ್ಸ್. ಈಗ ಎಷ್ಟು ಬೇಕಾಗುತ್ತೆ ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ರೆ 3 × 1 ಈಸ್ 1/1 ಅಲ್ವಾ. 300 ಬೇಕಾಗುತ್ತೆ. 300 ಏನು ಬೇಕು, 300 ಮಾಲಿಕ್ಯೂಲ್ ಆಫ್ ಬಿ ಬೇಕು. ಅಂದರೆ ನಮಗೆ 300 ಆಟಮ್ ಆಫ್ ಎಗೆ 300 ಮಾಲಿಕ್ಯೂಲ್ ಆಫ್ ಬಿ ಬೇಕು. ಇದನ್ನು ಸಹ ನೀವು ಸ್ಟ್ಯಾಂಡರ್ಡಲ್ಲೇ, ಇದಿಷ್ಟೂ ಸ್ಟ್ಯಾಂಡರ್ಡಲ್ಲೇ ನೀವಿರೋದು. ಇಲ್ಲಿ ನೀವು 300 ಆಟಮ್ ಆಫ್ ಏಕೆ ಕನ್ವರ್ಟ್ ಮಾಡ್ಕೊಂಡ್ರಿ ಅಂದರೆ, ಬಿಕಾಸ್ ಅವ್ರ ಕ್ವಶನಲ್ಲಿ ಏನು ಕೇಳಿದ್ದಾರೆ, 300 ಆಟಮ್ಸ್ ಆ್ಯಂಡ್ 200 ಮಾಲಿಕ್ಯೂಲ್ಸ್. ಸೊ ನಾನೇನು ಹೇಳಿದ್ದು, ಯಾವಾಗಲೂ ಫಸ್ಟ್ ಒಂದು ರಿಯಾಕ್ಟೆಂಟ್ ಏನಿರುತ್ತೆ ಅದಕ್ಕೆ ಕನ್ವರ್ಟ್ ಮಾಡ್ಕೊಳ್ಳಿ ಅಂತ. ಸೊ ಅದಕ್ಕೆ ನೀವು ಇಲ್ಲಿ 300 ಆಟಮ್ ಆಫ್ ಎಗೆ ನೀವು ಎಷ್ಟು ಮಾಲಿಕ್ಯೂಲ್ಸ್ ಬೇಕಂತ ಈಗ ಕನ್ವರ್ಟ್ ಮಾಡ್ಕೊಂಡಿದ್ದೀರಾ. ಇವಾಗ ಕಂಪೇರ್ ಮಾಡಿ ಕ್ವಶನ್ನ ಇದು ಆನ್ಸರ್ ಜೊತೆ. ಎಷ್ಟಾಗುತ್ತೆ, 300 ಆಟಮ್ಸ್ ಆಫ್ ಎ ಅಲ್ವಾ. ಅವ್ರು ಎಷ್ಟು ಕೊಟ್ಟಿದ್ದಾರೆ, 200 ಮಾಲಿಕ್ಯೂಲ್ಸ್ ಆಫ್ ಬಿ ಕೊಟ್ಟಿದ್ದಾರೆ. ನಮಗೆ 300 ನಾವು ಅದಕ್ಕೆ ಕನ್ವರ್ಟ್ ಮಾಡ್ಕೊಂಡಿರೋದ್ರಿಂದ ಅದು ಮ್ಯಾಚ್ ಇರುತ್ತೆ. ಜಸ್ಟ್ ಲೀವ್ ದಟ್ ಒನ್. ಇಲ್ಲಿ ಡಿಫ್ರೆನ್ಸ್ ಇರೋದು ಯಾವುದು, ಇಲ್ಲಿ 300 ಇದೆ, ಇಲ್ಲಿ 200 ಇದೆ. ಇದೆಲ್ಲ ಸ್ಟ್ಯಾಂಡರ್ಡ್ ಅಲ್ವಾ. ನಾವು ಸ್ಟ್ಯಾಂಡರ್ಡ್ಗೆ ಕಂಪೇರ್ ಮಾಡಿದ್ರೆ ಇದು ಎಷ್ಟಿರಬೇಕು ಫಸ್ಟ್ ನೋಡಿ. ಇದು ಸ್ಟ್ಯಾಂಡರ್ಡ್ಗೆ ಕಂಪೇರ್ ಮಾಡಿದ್ರೆ ಜಾಸ್ತಿ ಇದೆಯಾ ಕಡಿಮೆ ಇದೆಯಾ, ಇದು ಕಡಿಮೆ ಇದೆ. ಇಫ್ ಇಟ್ ಈಸ್ ಲೆಸ್ ದೆನ್ ದ ಸ್ಟ್ಯಾಂಡರ್ಡ್, ವಿ ಹ್ಯಾವ್ ಟು ಕನ್ಸಿಡರ್ ದಿಸ್ ಆ್ಯಸ್ ಲಿಮಿಟಿಂಗ್ ರಿಯೇಜೆಂಟ್. ಲಿಮಿಟಿಂಗ್ reagent in this one is B Allah. If it is the limiting reagent, what will be the A? A is excess reagent. Second one ಏನು ಕೇಳಿದ್ದಾರೆ ಅವರು, 2 mole A plus 3 mole B ಕೇಳಿದ್ದಾರೆ. ನಮಗೆ ಸ್ಟ್ಯಾಂಡರ್ಡ್ ಏನು ಗೊತ್ತು, A plus B2 AB2 ಗೊತ್ತು. ಇಲ್ಲಿ 1 1 1 ಇದೆ ಅಲ್ವಾ. 1 ಮೋಲ್ 1 ಮೋಲ್ 1 ಮೋಲ್ ಇದೆ. ಸೊ ಫಸ್ಟ್ ಈಗ ರಿಯಾಕ್ಟೆಂಟ್ಸ್ ಅಷ್ಟೇ ಕನ್ಸಿಡರ್ ಮಾಡಿ. ರಿಯಾಕ್ಟೆಂಟ್ಸ್ ಅಷ್ಟೇ ಕನ್ಸಿಡರ್ ಮಾಡಿದ್ರೆ ಏನಾಗುತ್ತೆ, ಈ ಸಲ ಡೈರೆಕ್ಟಾಗಿ ಬರಿತೀನಿ. ಇಲ್ಲಿ ಎಷ್ಟಿದೆ, 1 ಮೋಲ್ ಇದೆ ಅಲ್ವಾ. 1 ಮೋಲ್ ಎ ರಿಯಾಕ್ಟ್ಸ್ ವಿತ್ 1 ಮೋಲ್ ಬಿ ಅಲ್ವಾ. ಓನ್ಲಿ ಈ ರಿಯಾಕ್ಟೆಂಟ್ಸ್ ಏನಿದೆ ಅದನ್ನಷ್ಟೇ ಕನ್ಸಿಡರ್ ಮಾಡಿ. ಲೀವ್ ದ ಪ್ರಾಡಕ್ಟ್. 1 ಮೋಲ್ ಎಗೆ 1 ಮೋಲ್ ಬಿ ಬೇಕಾಗಿದೆ. ನಮಗೆ ಕ್ವಶನ್ ಏನು ಕೊಟ್ಟಿದ್ದಾರೆ, ಇದನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಫಸ್ಟ್ ಒನ್ ಯಾವುದಿದೆ, 2 ಮೋಲ್ ಎ 3 ಮೋಲ್ ಬಿ ಇದೆ. ವಿ ಹ್ಯಾವ್ ಟು ಕನ್ಸಿಡರ್ 2 ಮೋಲ್ ಎ. ಫಸ್ಟ್ ಒನ್ ಕನ್ಸಿಡರ್ ಮಾಡಿ. ಕನ್ವರ್ಟ್ ದಿಸ್ ಸ್ಟ್ಯಾಂಡರ್ಡ್ ಟು 2 ಮೋಲ್ ಎ. 2 ಮೋಲ್ ಎಗೆ ಕನ್ವರ್ಟ್ ಮಾಡಿ. 2 ಮೋಲ್ ಎಗೆ ಎಷ್ಟು ಬೇಕಾಗುತ್ತೆ, 2 ಮೋಲ್ ಬಿ ಬೇಕಾಗುತ್ತೆ ಅಲ್ವಾ. 2 × 1 and divided by 1 will be 2 mole of B. So this is our standard ಅಲ್ವಾ. ಇವಾಗ ಕಂಪೇರ್ ಮಾಡಿ. ಏನನ್ನ ಕಂಪೇರ್ ಮಾಡಬೇಕು, ಈ ಕ್ವಶನ್ನ ಕಂಪೇರ್ ಮಾಡಿ. ಅವ್ರೇನು ಕೊಟ್ಟಿದ್ದಾರೆ, 2 ಮೋಲ್ ಎಗೆ 3 ಮೋಲ್ ಬಿನ ಕೊಟ್ಟಿದ್ದಾರೆ.
ಇದು ಸ್ಟ್ಯಾಂಡರ್ಡ್ ಅಲ್ವಾ. ಇದನ್ನು ನಮಗೆ ಕ್ವಶನ್ ಕೊಟ್ಟಿದ್ದಾರೆ, ಇದನ್ನು ಇದ್ರ ಜೊತೆ ಕಂಪೇರ್ ಮಾಡಿ. ಇದೆರಡು ಕಾಮನ್ ಇರುತ್ತೆ ಬಿಕಾಸ್ ನಾವೇ ಕನ್ವರ್ಟ್ ಮಾಡಿದ್ವಿ. ಕನ್ಸಿಡರ್ ದ ಡಿಫ್ರೆನ್ಸ್ ಒನ್. ಇಲ್ಲಿ 2 ಮೋಲ್ ಬೇಕಾಗಿದೆ ಸ್ಟ್ಯಾಂಡರ್ಡಲ್ಲಿ. ನಮಗೆ ಸ್ಟ್ಯಾಂಡರ್ಡ್ಗಿಂತ ಏನಿದೆ 3 ಇದೆ, ಮೀನ್ಸ್ ಜಾಸ್ತಿ ಇದೆ ಅಲ್ವಾ. ಜಾಸ್ತಿ ಇದೆ, ಜಾಸ್ತಿ ಇದ್ದರೆ ಇದು ಏನಾಗುತ್ತೆ, ಜಾಸ್ತಿ ಇದ್ದರೆ ಎಕ್ಸೆಸ್ ರಿಯೇಜೆಂಟ್. ಹಿಯರ್ ಬಿ ಈಸ್ ಎಕ್ಸೆಸ್ reagent. If B is the excess reagent, A is limiting reagent. Okay. Next, third one, 100 atoms of A plus 100 molecules of B. ನಮಗೆ ಸ್ಟ್ಯಾಂಡರ್ಡ್ ಇದು ಅಲ್ವಾ. ಜಸ್ಟ್ ಕನ್ಸಿಡರ್ ರಿಯಾಕ್ಟೆಂಟ್. ರಿಯಾಕ್ಟೆಂಟ್ನಲ್ಲಿ ಕನ್ಸಿಡರ್ ಮಾಡಿದ್ರೆ ಏನಾಗುತ್ತೆ, ಎ ಮೀನ್ಸ್ 1 ಆಟಮ್. ಆಟಮ್ ಅಲ್ವಾ ಎ, 1 ಆಟಮ್ ಎ ಎಷ್ಟು ಬಿ ಜೊತೆ ರಿಯಾಕ್ಟ್ ಆಗ್ತಿದೆ, 1 ಮಾಲಿಕ್ಯೂಲ್. ಬಿ ಅನ್ನೋದು ಮಾಲಿಕ್ಯೂಲ್ ಅಲ್ವಾ, ಮಾಲಿಕ್ಯೂಲ್ ಬಿ ಜೊತೆ ರಿಯಾಕ್ಟ್ ಆಗ್ತಿದೆ. ನಮಗೆ ಕ್ವಶನಲ್ಲಿ ಏನು ಕೇಳಿದ್ದಾರೆ, 100 ಆಟಮ್ಸ್ ಕೇಳಿದ್ದಾರೆ. ಸೊ ಕನ್ವರ್ಟ್ ದಿಸ್ ಸ್ಟ್ಯಾಂಡರ್ಡ್ ಟು ಆಟಮ್ಸ್ ಫಸ್ಟ್. 100 ಆಟಮ್ಸ್ ಫಸ್ಟ್. 100 ಆಟಮ್ಸ್ ಎಗೆ ಎಷ್ಟು ಬೇಕು ಮಾಲಿಕ್ಯೂಲ್ಸ್, 100 into 1 divided by 1 will be 100 ಅಲ್ವಾ. ಸೊ ನಮಗೆ 100 ಮಾಲಿಕ್ಯೂಲ್ ಬಿ ಬೇಕು 100 ಆಟಮ್ಸ್ಗೆ. ಇದು ನಮಗೆ ಸ್ಟ್ಯಾಂಡರ್ಡ್. ಅವ್ರು ಕೊಟ್ಟಿರೋದೇನು ನಮಗೆ, 100 ಆಟಮ್ಸ್ ಎಗೆ 100 ಮಾಲಿಕ್ಯೂಲ್ಸ್ ಆಫ್ ಬಿ ಕೊಟ್ಟಿದ್ದಾರೆ. ಸಿ 100 ಸೇಮ್ ಇರುತ್ತೆ, ನಾವು ಕಂಪೇರ್ ಮಾಡಿದ್ದೀವಿ. ಇಲ್ಲೂ 100 ಇದೆ. ಸೊ ನಮಗೆ ಇಲ್ಲಿ ಎಕ್ಸೆಸ್ ರಿಯೇಜೆಂಟು ಇಲ್ಲ, ಲಿಮಿಟಿಂಗ್ ರಿಯೇಜೆಂಟ್ ಇಲ್ಲ. ಹಿಯರ್ ನೋ ಎಕ್ಸೆಸ್ ರಿಯೇಜೆಂಟ್ ಆ್ಯಂಡ್ ನೋ ಲಿಮಿಟಿಂಗ್ ರಿಯೇಜೆಂಟ್ ಪ್ರೆಸೆಂಟ್. ಓಕೆ, ಇಲ್ಲಿ ಎಕ್ಸೆಸ್ ರಿಯೇಜೆಂಟು ಇಲ್ಲ, ಲಿಮಿಟಿಂಗ್ ರಿಯೇಜೆಂಟು ಇಲ್ಲ. ನಮಗೆ ರಿಯಾಕ್ಷನ್ಗೆ ಎಷ್ಟು ಬೇಕಿದೆ ಅಷ್ಟೇ ಆಟಮ್ಸ್ ಇದೆ, ಅಷ್ಟೇ ಮಾಲಿಕ್ಯೂಲ್ಸ್ ಇದೆ. ಫೋರ್ತ್ ಒನ್ ಏನು ಕೊಟ್ಟಿದ್ದಾರೆ, 5 ಮೋಲ್ ಎ ಪ್ಲಸ್ 2.5 ಮೋಲ್ ಬಿ ಅಂತ ಕೊಟ್ಟಿದ್ದಾರೆ. ಈ ಸ್ಟ್ಯಾಂಡರ್ಡ್ ಈಕ್ವೇಷನಿಂದ ನಾವು ಏನು ಬರ್ಕೋಬೋದು, ಎ ಪ್ಲಸ್ B2 ಗಿವ್ಸ್ AB2 ಅಲ್ವಾ. 1A ರಿಯಾಕ್ಟ್ಸ್ ವಿತ್ 1B2 ಗಿವ್ಸ್ 1AB. ಕನ್ಸಿಡರ್ ಓನ್ಲಿ ರಿಯಾಕ್ಟೆಂಟ್ಸ್. ರಿಯಾಕ್ಟೆಂಟ್ಸ್ ಕನ್ಸಿಡರ್ ಮಾಡಿದ್ರೆ ಏನಾಗುತ್ತೆ, 1 ಮೋಲ್ ಎ ರಿಯಾಕ್ಟ್ಸ್ ವಿತ್ 1 ಮೋಲ್ ಬಿ ಅಲ್ವಾ. 1 ಮೋಲ್ ಎ 1 ಮೋಲ್ ಬಿ ಜೊತೆ ರಿಯಾಕ್ಟ್ ಆದರೆ ಕ್ವಶನನ್ನು ಹೇಳಿ ಕೇಳಿದರೆ 5 ಮೋಲ್ ಎ. ಸೊ ಕನ್ವರ್ಟ್ ದಿಸ್ ಸ್ಟ್ಯಾಂಡರ್ಡ್ ಟು 5 ಮೋಲ್. ಓಕೆ, 5 ಮೋಲ್ ಎ ಎಷ್ಟು ಮೋಲ್ ಬಿ ಜೊತೆ ರಿಯಾಕ್ಟ್ ಆಗುತ್ತೆ ಅಂದರೆ 5 into 1 divided by 1 ಅಲ್ವಾ. ಸೊ 5 ಮೋಲ್ ಬಿ ಜೊತೆ 5 ಮೋಲ್ ಎ ರಿಯಾಕ್ಟ್ ಆಗುತ್ತೆ. ದಿಸ್ ಈಸ್ ವಾಟ್ ವಿ ಗಾಟ್ ಫ್ರಮ್ ಸ್ಟ್ಯಾಂಡರ್ಡ್ ಅಲ್ವಾ. ಇದು ನಮಗೆ ಸ್ಟ್ಯಾಂಡರ್ಡಿಂದ ಬಂದಿದೆ. ನಮಗೆ ಕ್ವಶನಲ್ಲಿ ಏನು ಕೇಳಿದ್ದಾರೆ, ಕ್ವಶನಲ್ಲಿ ಬಂದುಬಿಟ್ಟು 5A ರಿಯಾಕ್ಟ್ಸ್ ವಿತ್ 2.5 ಮೋಲ್ ಬಿ ಅಂತ ಕೇಳಿದ್ದಾರೆ. 5 ಕಾಮನ್ ಇರುತ್ತೆ ಅಲ್ವಾ. ದ ಡಿಫ್ರೆನ್ಸ್ ಯಾವ್ದಿದೆ ಅದನ್ನು ಕಂಪೇರ್ ಮಾಡಿ. ಇಲ್ಲಿ ಬಿ ಬಂದುಬಿಟ್ಟು ಡಿಫ್ರೆನ್ಸ್ ಇದೆ. ಸ್ಟ್ಯಾಂಡರ್ಡಲ್ಲಿ 5 ಮೋಲ್ ಇದೆ, ನಮಗೆ ಕ್ವಶನಲ್ಲಿ 2.5 ಮೋಲ್ ಕೊಟ್ಟಿದ್ದಾರೆ. ಮೀನ್ಸ್ ಇದು ನಮಗೆ ಲೆಸ್ ಇದೆ ಅಲ್ವಾ. ಕ್ವಶನಲ್ಲಿ ನಮಗೆ ಲೆಸ್ ಇದೆ. ಲೆಸ್ ಇದ್ದರೆ ಏನಾಗುತ್ತೆ, ಲಿಮಿಟಿಂಗ್ ರಿಯೇಜೆಂಟ್ ಆಗುತ್ತೆ. ಯಾವುದು, ಬಿ. ಸೊ ಬಿ ಈಸ್ limiting reagent. Okay, if B is limiting reagent, A is excess reagent. Fifth one, 2.5 mole A plus 5 mole B ಅಂತ ಕೊಟ್ಟಿದ್ದಾರೆ. ಹಿಂದಿನ ಕ್ವಶನಲ್ಲಿ 5 ಮೋಲ್ ಎ 2.5 ಮೋಲ್ ಬಿ ಅಂತ ಕೊಟ್ಟಿದ್ರು ಅಲ್ವಾ. ಲಾಸ್ಟ್ ಕ್ವಶನ್ನಲ್ಲಿ ಆವಾಗ ನಮಗೆ ಏನು ಬಂದಿತ್ತು, ಬಿ ಬಂದುಬಿಟ್ಟು ಲಿಮಿಟಿಂಗ್ ರಿಯೇಜೆಂಟ್ ಬಂದಿತ್ತು, ನೆನ್ಪಿಟ್ಕೊಳ್ಳಿ. ಓಕೆ, ಇದು ಲಾಸ್ಟ್ ಕ್ವಶನ್ದು ನಾನು ಮಾತಾಡ್ತಾ ಇರೋದು. ಇಲ್ಲಿ ಎ ಪ್ಲಸ್ B2 ಗಿವ್ಸ್ AB2 ಅಲ್ವಾ. 1 1 1. ಸೊ 1 ಮೋಲ್ ಎ ರಿಯಾಕ್ಟ್ಸ್ ವಿತ್ 1 ಮೋಲ್ ಬಿ ಅಲ್ವಾ. ಸ್ಟ್ಯಾಂಡರ್ಡ್ ಈ ಕ್ವಶನಲ್ಲಿ ಏನಿದೆ 2.5 ಫಸ್ಟ್ ಬಂದಿದೆ ಅಲ್ವಾ. 2.5 ಮೋಲ್ ಎ ಗಿವ್ಸ್ 2.5 into 1/1 equals to 2.5 ಮೋಲ್ ಬಿ. ಅಂದರೆ ನಮಗೆ 2.5 ಮೋಲ್ ಎಗೆ
2.5 ಮೋಲ್ ಬಿ ಬೇಕು. ಇದು ಸ್ಟ್ಯಾಂಡರ್ಡ್ದು ಅಲ್ವಾ, ಇದು ಸ್ಟ್ಯಾಂಡರ್ಡ್ದು. ಇವಾಗ ಕ್ವಶನ್ದು ಕಂಪೇರ್ ಮಾಡಿ. 2.5 ಮೋಲ್ ಎಗೆ ಅವರೆಷ್ಟು ರಿಯಾಕ್ಟ್ ಮಾಡಿಸ್ತಿದ್ದಾರೆ, 5 ಮೋಲ್ ಬಿನ ರಿಯಾಕ್ಟ್ ಮಾಡಿಸ್ತಿದ್ದಾರೆ. ಎ ಕಾಮನ್ ಇದೆ, ಡಿಫ್ರೆನ್ಸ್ ಇರೋದು ಇದು ಅಲ್ವಾ. ನಮಗೆ ಸ್ಟ್ಯಾಂಡರ್ಡಲ್ಲಿ ಇಷ್ಟಿದೆ, ನಮಗೆ ಕ್ವಶನಲ್ಲಿ ಇಷ್ಟು ಕೇಳಿದ್ದಾರೆ. 5 ಈಸ್ ಗ್ರೇಟರ್ ದ್ಯಾನ್ 2.5 ಅಲ್ವಾ. ಸೊ ಬಿ ನಮಗೆ ಎಕ್ಸಸ್ ಇದೆ, ಮೀನ್ಸ್ ಎಕ್ಸಸ್ ಇದ್ದರೆ ದಿಸ್ ಈಸ್ ಕಾಲ್ಡ್, ಮೀನ್ಸ್ ಹಿಯರ್ ಬಿ ಈಸ್ ಎಕ್ಸಸ್ ರಿಯೇಜೆಂಟ್. ಇಫ್ ಬಿ ಈಸ್ ಎಕ್ಸಸ್ ರಿಯೇಜೆಂಟ್, ಎ ಈಸ್ ಲಿಮಿಟಿಂಗ್ ರಿಯೇಜೆಂಟ್. ಲಾಸ್ಟ್ ಕ್ವಶನಲ್ಲಿ ನಮಗೆ ಏನು ಬಂದಿತ್ತು, ಉಲ್ಟಾ ಬಂದಿತ್ತು, ಬಿಕಾಸ್ ಇದನ್ನೆರಡು ಶಿಫ್ಟ್ ಮಾಡಿದರು. ಈ ಕ್ವಶನಲ್ಲಿ ಎ ಈಸ್ ಲಿಮಿಟಿಂಗ್ ರಿಯೇಜೆಂಟ್, ಎ ಈಸ್ ಸ್ಟಾಪಿಂಗ್ ದ ರಿಯಾಕ್ಷನ್, ಬಿ ಈಸ್ ಎಕ್ಸಸ್ ರಿಯೇಜೆಂಟ್. ನೆಕ್ಸ್ಟ್ ಕ್ವಶನಲ್ಲಿ ಏನು ಹೇಳಿದ್ದಾರೆ, ಡೈನೈಟ್ರೋಜನ್ ಆ್ಯಂಡ್ ಡೈಹೈಡ್ರೋಜನ್ ರಿಯಾಕ್ಟ್ಸ್ ವಿತ್ ಈಚ್ ಅದರ್ ಟು ಪ್ರೊಡ್ಯೂಸ್ ಅಮೋನಿಯಾ ಅಕಾರ್ಡಿಂಗ್ ಟು ದ ಫಾಲೋಯಿಂಗ್ ಕೆಮಿಕಲ್ ಈಕ್ವೇಷನ್. ಸೊ ಒಂದು ಕೆಮಿಕಲ್ ಈಕ್ವೇಷನ್ ಕೊಟ್ಟಿದ್ದಾರೆ. ಇದರಲ್ಲಿ ಫಸ್ಟ್ ಸಬ್ ಕ್ವಶನ್ ಏನು ಕೇಳಿದ್ದಾರೆ, ಕ್ಯಾಲ್ಕುಲೇಟ್ ದ ಮಾಸ್ ಆಫ್ ಅಮೋನಿಯಾ ಪ್ರೊಡ್ಯೂಸ್ಡ್ ಇಫ್ 2 × 10³ ಗ್ರಾಮ್ ಡೈನೈಟ್ರೋಜನ್ ರಿಯಾಕ್ಟ್ಸ್ ವಿತ್ 1 × 10³ ಗ್ರಾಮ್ ಆಫ್ ಡೈಹೈಡ್ರೋಜನ್. ಸೆಕೆಂಡ್ ಒನ್, will any of the two reactants remain unreacted? Third one, if yes, which one and what would be its mass? ಫಸ್ಟ್ ಅವರಿಲ್ಲಿ ಈ ಕ್ವಶನ್ನಲ್ಲಿ ಏನು ಕೊಟ್ಟಿದ್ದಾರೆ, ಒಂದು ರಿಯಾಕ್ಷನ್ ಕೊಟ್ಟಿದ್ದಾರೆ. N2 + H2 ರಿಯಾಕ್ಟ್ಸ್ ಅಂಡ್ ಫಾರ್ಮ್ಸ್ NH3. ಅದನ್ನು ಅವ್ರು ಏನು ಕೊಟ್ಟಿದ್ದಾರೆ, ಬ್ಯಾಲೆನ್ಸ್ ಕೊಟ್ಟಿದ್ದಾರೆ. ಒಂದ್ಸಲ ಚೆಕ್ ಮಾಡಿ, 2NH3 ಅಂತ ಕೊಟ್ಟಿದ್ದಾರೆ ಅಲ್ವಾ. ಇಲ್ಲಿ 2 ಇದೆ, ಇಲ್ಲಿ 2 ಇದೆ ನೈಟ್ರೋಜನ್, ಇಲ್ಲಿ H2 ಇದೆ, ಇಲ್ಲಿ H6 ಇದೆ. ಸೊ ಇಟ್ ಈಸ್ ನಾಟ್ ಬ್ಯಾಲೆನ್ಸ್ಡ್. ಇದು ಬ್ಯಾಲೆನ್ಸ್ಡ್ ಆಗಿಲ್ಲ. ಫಸ್ಟ್ ನೀವು ಇದನ್ನು ಬ್ಯಾಲೆನ್ಸ್ ಮಾಡಿ. ಬ್ಯಾಲೆನ್ಸ್ ಮಾಡಬೇಕಂದ್ರೆ ನಾನು ಹೇಳಿದ್ದೆ ಲೆಫ್ಟ್ ಟು ರೈಟ್ ಮೂವ್ ಆಗಿ. ಇಲ್ಲಿ ಫಸ್ಟ್ ರಿಯಾಕ್ಟೆಂಟ್ಸಿಂದ ಸ್ಟಾರ್ಟ್ ಮಾಡಿ. ರಿಯಾಕ್ಟೆಂಟ್ಸ್, ಪ್ರಾಡಕ್ಟ್ಸ್. ಬ್ಯಾಲೆನ್ಸಿಂಗ್ನ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ. ಇಫ್ ಯು ಆರ್ ನಾಟ್ ವಾಚ್ ದಟ್ ಒನ್, ಪ್ಲೀಸ್ ಗೋ ಆ್ಯಂಡ್ ವಾಚ್. ಆ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ. ಓಕೆ, ಇಲ್ಲಿ ಎನ್ ಎಷ್ಟಾಗುತ್ತೆ, 2 ಇದೆ. ಇಲ್ಲಿ ಎನ್ ಎಷ್ಟಿದೆ, 2 ಇದೆ. ಇದನ್ನು ಟಚ್ ಮಾಡಬೇಡಿ. ಹೆಚ್ ಎಷ್ಟಿದೆ, 2 ಇದೆ. ಇಲ್ಲಿ ಹೆಚ್ ಎಷ್ಟಿದೆ, 6 ಇದೆ ಅಲ್ವಾ. ಸೊ 6/2 = 3. ಈ 3ನ ಎಲ್ಲಿ ಶಿಫ್ಟ್ ಮಾಡಬೇಕು, ಟುವರ್ಡ್ಸ್ ದಿಸ್ ಸೈಡ್ ಅಲ್ವಾ. ಮಲ್ಟಿಪ್ಲೈ ದಿಸ್ 3 ಹಿಯರ್ ಅಲ್ವಾ. ನೀವು ಈ ಮಲ್ಟಿಪ್ಲೈನ ಇಲ್ಲಿ ಮಲ್ಟಿಪ್ಲೈ ಮಾಡಬೇಕು. ಹೈಡ್ರೋಜನ್ ಎಲ್ಲಿದೆ, ಇಲ್ಲಿದೆ. ಸೊ ಮಲ್ಟಿಪ್ಲೈ ಹಿಯರ್. ಆವಾಗ ನಮಗೆ ನೈಟ್ರೋಜನ್ ಆಯಿತು, ಈಗ ಹೈಡ್ರೋಜನ್ ಆಯಿತು. ನೆಕ್ಸ್ಟ್ ಎನ್ ಎಲ್ಲಿ, ಪ್ರಾಡಕ್ಟ್ ಸೈಡ್. ಎನ್ ಎಷ್ಟಿದೆ, 2. ಇಲ್ಲಿ ಎನ್ ಎಷ್ಟಿದೆ, 2. ಕರೆಕ್ಟ್ ಅಲ್ವಾ. ನೆಕ್ಸ್ಟ್ ಇದು ಬ್ಯಾಲೆನ್ಸ್ ಇದೆ, ನೋ ನೀಡ್ ಟು ಟಚ್. ಹೈಡ್ರೋಜನ್ ಎಷ್ಟಿದೆ, 3 × 2 ಅಲ್ವಾ. 3 × 2 ಎಷ್ಟು, 6. ಇಲ್ಲಿ ಹೈಡ್ರೋಜನ್ ಎಷ್ಟಿದೆ, 3 × 2. ಹೈಡ್ರೋಜನ್ 6 ಇದೆ. ಇದನ್ನು ಬ್ಯಾಲೆನ್ಸ್ ಆಗಿದೆ. ನಾವು ಇಟ್ ಈಸ್ ಬ್ಯಾಲೆನ್ಸ್ಡ್. ಓಕೆ, ದಿಸ್ ಈಸ್ ದ ಬ್ಯಾಲೆನ್ಸ್ಡ್ ಈಕ್ವೇಷನ್. Balanced. Now this is balanced, means this is standard. Now consider this as standard balance equation. I will erase this. ನೀವು ನೋಟ್ ಮಾಡ್ಕೊಂಡಂಗಿದ್ರೆ ಪಾಸ್ ಮಾಡಿ ನೋಟ್ ಮಾಡ್ಕೊಳ್ಳಿ. ಈಗ ಇದು ಬ್ಯಾಲೆನ್ಸ್ ಆಯ್ತಲ್ವಾ. ಅವರು ಈ ಕ್ವಶನಲ್ಲಿ ಮೇನಾಗಿ ಏನು ಕೇಳಿದ್ದಾರೆ, ಮಾಸ್ ಆಫ್ ಅಮೋನಿಯಾ ಕೇಳಿದ್ದಾರೆ, ಎಷ್ಟು ಮಾಸ್ ಬರುತ್ತೆ ಅಂತ ಅಲ್ವಾ. ನೆಕ್ಸ್ಟ್ ಒನ್, ಯಾವುದಾದ್ರು ಅನ್ರಿಯಾಕ್ಟೆಡ್ ಇದೆಯಾ ಇಲ್ಲಿ ರಿಯಾಕ್ಟೆಂಟ್ಸ್ನಲ್ಲಿ ಅಂತ ಒಂದು ಕೇಳಿದ್ದಾರೆ. ಥರ್ಡ್ ಒನ್, ಅನ್ರಿಯಾಕ್ಟೆಡ್ ಇದ್ದರೆ ಅದು ಎಷ್ಟಿದೆ ಅಂತ ಕೇಳಿದ್ದಾರೆ. ಈ 3 ಕಂಡೀಷನ್ ನಾವು ಯಾವಾಗ ಕಂಡುಹಿಡಿಬೇಕು, ಅದು ನೈಟ್ರೋಜನ್ ಮಾಸ್ ಅವರು ಯಾವಾಗ ಎಷ್ಟು ಕೊಟ್ಟಿದ್ದಾರೆ, 2 × 10³ ಗ್ರಾಮ್ ಅಂತ ಕೊಟ್ಟಿದ್ದಾರೆ. ಹೈಡ್ರೋಜನ್ ಎಷ್ಟು ಕೊಟ್ಟಿದ್ದಾರೆ, 1 × 10³ ಗ್ರಾಮ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಅವ್ರು ಏನು ಕೊಟ್ಟಿದ್ದಾರೆ, ಇಷ್ಟು ಅಮೋನಿಯಾ ಇಷ್ಟು ಹೈಡ್ರೋಜನ್ ರಿಯಾಕ್ಟ್ ಆದರೆ ಎಷ್ಟು ಪ್ರಾಡಕ್ಟ್ ಫಾರ್ಮ್ ಆಗುತ್ತೆ ಅಂತ ನಮಗೆ ಅವ್ರು ಕೊಟ್ಟಿದ್ದಾರೆ ಅಲ್ವಾ. ಅಂದರೆ ನೀವು ಈ ರಿಯಾಕ್ಷನ್ ಏನಿದೆ ಇದನ್ನು ಇನ್ ಟರ್ಮ್ಸ್ ಆಫ್ ಮಾಸಲ್ಲಿ ಫಸ್ಟು ಬರ್ಕೊಳ್ಳಿ. ಮಾಸಲ್ಲಿ ಬರ್ಕೊಂಡ್ರೆ ಈ ರಿಯಾಕ್ಷನ್ ಏನಾಗುತ್ತೆ, N2 ಅಂದರೆ ಎಷ್ಟಿದೆ, 2 × 14. ನೈಟ್ರೋಜನ್ ಎಷ್ಟು, 14. ಇಲ್ಲಿ 2 ಆಟಮ್ಸ್ ಇದೆ. ಕರೆಕ್ಟ್ ಅಲ್ವಾ. ಆಫ್ ನೈಟ್ರೋಜನ್ ಎಷ್ಟು, ದಿಸ್ ಮಚ್ ಗ್ರಾಮ್ ಆಫ್ ನೈಟ್ರೋಜನ್ ಪ್ಲಸ್ 3 × 2 × 1 is 2 ಗ್ರಾಮ್ ಆಫ್ ಹೈಡ್ರೋಜನ್ ಅಲ್ವಾ. ಗಿವ್ಸ್ 2 × N ಎಷ್ಟು, 14 ಪ್ಲಸ್ 3 × H ಎಷ್ಟು, 3 ಗ್ರಾಮ್ ಆಫ್ ಅಮೋನಿಯಾ ಅಲ್ವಾ. ಇಲ್ಲಿ ಅಮೋನಿಯಾ ಎಲ್ಲ ಫಾರ್ಮ್ ಆಗಿರೋದು ಅದಕ್ಕೆ. ಇದನ್ನು ನಾನು
ಮಾಸಲ್ಲಿ ಹೇಗೆ ಕನ್ವರ್ಟ್ ಮಾಡಿದ್ದೀನಿ ಈ ಇಕ್ವೇಷನ್ ಅಂದರೆ ನಿಮಗೆ ಗೊತ್ತಲ್ವಾ, ನಂಬರ್ ಆಫ್ ಮೋಲ್ಸ್ ಈಕ್ವಲ್ಸ್ ಟು ಮಾಸ್ ಗಿವನ್ ಡಿವೈಡೆಡ್ ಬೈ ಮೋಲಾರ್ ಮಾಸ್. ಇಲ್ಲಿ ನಮಗೆ ಮಾಸ್ ಗಿವನ್ ಬೇಕು. ಮಾಸ್ ಗಿವನ್ ಬೇಕಂದರೆ ಈಕ್ವಲ್ಸ್ ಟು ನಂಬರ್ ಆಫ್ ಮೋಲ್ಸ್ ಇಂಟು ಮೋಲಾರ್ ಮಾಸ್. ಫಸ್ಟ್ ಕಂಡೀಷನ್ ನೈಟ್ರೋಜನಲ್ಲಿ ಏನಿದೆ, ನಂಬರ್ ಆಫ್ ಮೋಲ್ಸ್ 1 ಇದೆ, ಇಂಟು ಮೋಲಾರ್ ಮಾಸ್ ಎಷ್ಟಿದೆ, ಮೋಲಾರ್ ಮಾಸ್ ಆಫ್ ನೈಟ್ರೋಜನ್ ಈಸ್ 2 ಇಂಟು 14. ಅದಕ್ಕೆ ಇದು ನಮಗೆ ಎಷ್ಟು ಬರುತ್ತೆ, 28 ಬರುತ್ತೆ. ಓಕೆ, ನೆಕ್ಸ್ಟ್ ಕಂಡೀಷನಲ್ಲಿ ಏನಾಗುತ್ತೆ, ಇಲ್ಲಿ ನಂಬರ್ ಆಫ್ ಮೋಲ್ಸ್ ಬಂದುಬಿಟ್ಟು 3 ಇದೆ ಅಲ್ವಾ, ಹೈಡ್ರೋಜನ್ದು ಮೋಲಾರ್ ಮಾಸ್ ಎಷ್ಟಾಗುತ್ತೆ, ಮೋಲಾರ್ ಮಾಸ್ ಆಫ್ ಹೈಡ್ರೋಜನ್ ಈಸ್ 2 ಬಿಕಾಸ್ 2 ಆಟಮ್ಸ್ ಇದೆ, 2 ಈಸ್ 6 ಗ್ರಾಮ್ ಅಲ್ವಾ. ನೆಕ್ಸ್ಟ್ ಮೋಲಾರ್ ಮಾಸ್ ಆಫ್ ಅಮೋನಿಯಾ ಎಷ್ಟಾಗುತ್ತೆ, ನಂಬರ್ ಆಫ್ ಮೋಲ್ಸ್ 2 ಇದೆ, ಇಂಟು N14 ಪ್ಲಸ್ 3 ಹೈಡ್ರೋಜನ್ದಲ್ವಾ 3. ಸೊ ಇದನ್ನು ನೀವು ಕ್ಯಾಲ್ಕುಲೇಟ್ ಮಾಡಿಕೊಂಡ್ರೆ ಎಷ್ಟಾಗುತ್ತೆ, 34 ಗ್ರಾಮ್ ಆಫ್ ಅಮೋನಿಯಾ ನಿಮಗೆ ಸಿಗುತ್ತೆ. ಓಕೆ, ಈ ಈಕ್ವೇಷನ್ ತುಂಬ ಇಂಪಾರ್ಟೆಂಟ್. ಯು ಹ್ಯಾವ್ ಟು ಕನ್ವರ್ಟ್ ದಿಸ್ ಈಕ್ವೇಷನ್ ಇನ್ ಟರ್ಮ್ಸ್ ಆಫ್ ಗ್ರಾಮ್ ಫಸ್ಟ್. ಓಕೆ, ಬಿಕಾಸ್ ದೇ ಆರ್ ಆಸ್ಕಿಂಗ್ ಕ್ವಶನ್ ಇನ್ ಟರ್ಮ್ಸ್ ಆಫ್ ಗ್ರಾಮ್ ಅಲ್ವಾ. ಅದಕ್ಕೆ ನೀವು ಮಾಸಲ್ಲಿ ಈ ಈಕ್ವೇಷನ್ನ ಕನ್ವರ್ಟ್ ಮಾಡಿ ಫಸ್ಟ್. ನಾನು ಅದನ್ನೇ ಇಲ್ಲಿ ಡೈರೆಕ್ಟಾಗಿ ಬರೆದಿರೋದು. ಓಕೆ, ಇವಾಗ ಇದೆಷ್ಟಾಗುತ್ತೆ, 28 ಗ್ರಾಮ್ ಆಫ್ ನೈಟ್ರೋಜನ್ ರಿಯಾಕ್ಟ್ಸ್ ವಿತ್ 6 ಗ್ರಾಮ್ ಆಫ್ ಹೈಡ್ರೋಜನ್ ಅಲ್ವಾ. ನಮಗೆ ಇಷ್ಟೇ ಸಾಕು, ಇದನ್ನು ಹಾಗೆ ಬಿಡಿ. ಇದು ಗ್ರಾಮ್ ಇದೆ. ಈ 10⁻³ ನಾವು ಪ್ರಿಫಿಕ್ಸ್ ಆಗಿ ಏನು ಬರ್ಕೋಬೋದು, ಇದನ್ನು ಕೆ ಅಂತ ಬರ್ಕೋಬೋದಲ್ವಾ. ಸೊ ಇಟ್ ವಿಲ್ ಬಿಕಮ್ 2 kg ಅಲ್ವಾ. ಇದು 10⁻³ ನಾನು ಕೆ ಅಂತ ಬರ್ಕೊಂಡ್ರೆ ದಿಸ್ ವಿಲ್ ಬಿಕಮ್ 1 kg. ಸೊ ನಾವು ಕನ್ವರ್ಟ್ ದಿಸ್ ಏನು ಸ್ಟ್ಯಾಂಡರ್ಡ್ ನೀವು ಬರ್ಕೊಂಡಿದ್ದೀರಾ ಗ್ರಾಮ್ನ, ಇದನ್ನು ಕೆ ಜಿಯಾಗಿ ಕನ್ವರ್ಟ್ ಮಾಡಿ. ಕೆ ಜಿಯಾಗಿ ಕನ್ವರ್ಟ್ ಮಾಡಿದ್ರೆ ಏನಾಗುತ್ತೆ, 0.028 kg ನೈಟ್ರೋಜನ್ ರಿಯಾಕ್ಟ್ಸ್ ವಿತ್, ಡೈರೆಕ್ಟ್ ಬರಿತೀನಿ, 0.006 kg ಆಫ್ ಹೈಡ್ರೋಜನ್ ಜೊತೆ ರಿಯಾಕ್ಟ್ ಆಗುತ್ತೆ ಅಲ್ವಾ. ಬಿಕಾಸ್ 1 kg ಈಕ್ವಲ್ಸ್ ಟು 1000 ಗ್ರಾಮ್. ನಮಗೆ 28 ಗ್ರಾಮ್ ಬೇಕಾದರೆ ಏನಾಗುತ್ತೆ, 28 ಇಂಟು 1 ಡಿವೈಡೆಡ್ ಬೈ 1000 ಆಗುತ್ತೆ. ಸೊ ಇಟ್ ವಿಲ್ ಬಿ 0.028 kg ಆಗುತ್ತೆ. ನಮಗೆ ಈಗ ಸ್ಟ್ಯಾಂಡರ್ಡ್ ಬಂದಿದೆ ಅಲ್ವಾ ಇದು. ಇವಾಗ ಇನ್ನೂ ಒಂದು ಸ್ಟ್ಯಾಂಡರ್ಡ್, ರಿಕ್ವೈರ್ಡ್ ಸ್ಟ್ಯಾಂಡರ್ಡ್ ಏನು ಮಾಡ್ಕೋಬೇಕು, 2 kg ಫಸ್ಟ್ ರಿಯಾಕ್ಟೆಂಟ್ ಅಲ್ವಾ. ಸೊ ಇದನ್ನು 2 kg ನೈಟ್ರೋಜನ್ಗೆ ಎಷ್ಟು ಹೈಡ್ರೋಜನ್ ಬೇಕಾಗುತ್ತೆ, ಇಫ್ ನೈಟ್ರೋಜನ್ ಈಸ್ 2 kg, 2 ಇಂಟು 0.006 ಡಿವೈಡೆಡ್ ಬೈ 0.028 ಅಲ್ವಾ, ಈಕ್ವಲ್ಸ್ ಟು 0.43 kg ಅಲ್ವಾ. ಇಷ್ಟು kg ಹೈಡ್ರೋಜನ್ ನಮಗೆ ಬೇಕು. ಓಕೆ, ಇದು ನಮಗೆ ಸ್ಟ್ಯಾಂಡರ್ಡ್ ಗೊತ್ತಾಯಿತು. ಇವಾಗ ಇಷ್ಟು ಕೆ ಜಿಗೆ ಎಷ್ಟು kg ಹೈಡ್ರೋಜನ್ ಬೇಕಂತ. ನೆಕ್ಸ್ಟ್ ಈಗ ಎಷ್ಟು ಕೇಳಿದ್ದಾರೆ, 2 kg ನೈಟ್ರೋಜನ್ಗೆ ಅವ್ರೇನು ಕೊಟ್ಟಿದ್ದಾರೆ, 1 kg ಹೈಡ್ರೋಜನ್ ಕೊಟ್ಟಿದ್ದಾರೆ ಅಲ್ವಾ. 2 kg ನೈಟ್ರೋಜನ್ಗೆ 1 kg ಹೈಡ್ರೋಜನ್ ಕೊಟ್ಟಾಗ ಇದು 2 ಹಾಗೆ ಬಿಡಿ, ಕಾಮನ್ ಇರುತ್ತೆ. ಇಲ್ಲಿ ಕಂಪೇರ್ ಮಾಡಿ, ಡಿಫ್ರೆನ್ಸ್ ಇರೋದು ಹೈಡ್ರೋಜನ್ ಅಲ್ವಾ. ಇದು ಸ್ಟ್ಯಾಂಡರ್ಡ್ಗೆ ಇಲ್ಲಿ ಹೈಡ್ರೋಜನ್ ನಾವು ಕಂಪೇರ್ ಮಾಡಿದಾಗ ಇದು ಸ್ಟ್ಯಾಂಡರ್ಡ್ಗಿಂತ ಜಾಸ್ತಿ ಇದೆ. ಸೊ ಸ್ಟ್ಯಾಂಡರ್ಡ್ಗಿಂತ ಜಾಸ್ತಿ ಇದೆ, ಸ್ಟ್ಯಾಂಡರ್ಡ್ಗಿಂತ ಇದು ಜಾಸ್ತಿ ಇದ್ದರೆ ಏನು, ಎಕ್ಸೆಸ್ ರಿಯೇಜೆಂಟ್. ಮೀನ್ಸ್ ಹೈಡ್ರೋಜನ್ ಈಸ್ ಎಕ್ಸೆಸ್ ಇನ್ ಕ್ವಾಂಟಿಟಿ, hence it is called excess reagent in this reaction. So hydrogen is excess reagent. Okay, it is excess reagent. If hydrogen is excess reagent, nitrogen is limiting reagent ಅಲ್ವಾ. ನಾವು ಫಸ್ಟು ಒಂದು ಪ್ರಾಬ್ಲಮ್ನಲ್ಲಿ ಒಂದು ಮಾಸ್ ಏನಾದರೂ ಕೇಳಿದಾಗ ಫಸ್ಟು ನಾವು ಏನು ಕ್ಯಾಲ್ಕುಲೇಟ್ ಮಾಡಬೇಕು, ಲಿಮಿಟಿಂಗ್ ರಿಯೇಜೆಂಟ್ ಯಾವುದು ಅಂತ ನಾವು ಫಸ್ಟು ಕ್ಯಾಲ್ಕುಲೇಟ್ ಮಾಡಬೇಕು. ಏನಕ್ಕೆ ಅಂತ ನಾನು ಆಮೇಲೆ ಹೇಳ್ತೀನಿ. ಇಲ್ಲಿ ನೋಡಿ, ಇಲ್ಲಿ ಏನು ಕೊಟ್ಟಿದ್ದಾರೆ, ಇಷ್ಟು ಗ್ರಾಮ್ 28 ಗ್ರಾಮ್ಗೆ ನಮಗೆ ಎಷ್ಟು 6 ಗ್ರಾಮ್ ಆಫ್ ಹೈಡ್ರೋಜನ್ ಸಿಕ್ಕಿದೆ ಅಲ್ವಾ. ಇದನ್ನು ನಾವು ಏನು ಬರೀಬೋದು, 34 ಗ್ರಾಮ್ ಅಮೋನಿಯಾ ಅಂತ ಬರ್ಕೋಬೋದಲ್ವಾ. ನಾವು ಇದನ್ನು ಇಲ್ಲೇ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ಬಿಡ್ಬೋದಲ್ವಾ. 28 ಗ್ರಾಮ್ಗೆ ಇಷ್ಟು ಅಮೋನಿಯಾ ಸಿಕ್ಕರೆ ನಮಗೆ 2 ಗ್ರಾಮ್ಗೆ ಎಷ್ಟು ಅಮೋನಿಯಾ ಸಿಗುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡ್ಕೋಬೋದು. ಇಲ್ಲ 6 ಗ್ರಾಮ್ ಹೈಡ್ರೋಜನ್ಗೆ ಇಷ್ಟು ಅಮೋನಿಯಾ ಸಿಕ್ಕರೆ ನಮಗೆ 1 kg ಹೈಡ್ರೋಜನ್ಗೆ ಎಷ್ಟು ಅಮೋನಿಯಾ ಸಿಗುತ್ತೆ ಅಂತ ನಾವು ಡೈರೆಕ್ಟಾಗಿ ಕ್ಯಾಲ್ಕುಲೇಟ್ ಮಾಡ್ಬಿಡ್ಬೋದಲ್ವಾ. ಬಟ್ ನಾವು ಹಾಗೆ ಮಾಡಬಾರ್ದು. ಫಸ್ಟ್ ನಾವು ಲಿಮಿಟಿಂಗ್ ರಿಯೇಜೆಂಟ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಏನಕ್ಕೆ ಅಂತ ನಾನೀಗ ಹೇಳ್ತೇನೆ. ಫಸ್ಟ್ ಇದರಲ್ಲಿ ಏನು ಗೊತ್ತಾಯಿತು ನಮಗೆ, ಈಗ
ಅನ್ರಿಯಾಕ್ಟೆಡ್ ಅಂದರೆ ಇಲ್ಲಿ ಯಾವುದಾದ್ರೂ ಅನ್ರಿಯಾಕ್ಟೆಡ್ ಇದೆಯಾ ಅಂತ ಕೇಳಿದ್ರಲ್ವ, ಸೆಕೆಂಡ್ ಕ್ವಶನ್ ಅದು ಎಸ್, ದೇರ್ ಈಸ್ ಎ ಅನ್ರಿಯಾಕ್ಟೆಡ್ ರಿಯಾಕ್ಟೆಂಟ್ ಪ್ರೆಸೆಂಟ್ ಇನ್ ದಿಸ್ ರಿಯಾಕ್ಷನ್ ಅಲ್ವಾ, ವಿಚ್ ಈಸ್ ದ ಅನ್ರಿಯಾಕ್ಟೆಡ್ ಒನ್ ವಿಚ್ ಈಸ್ ಎಕ್ಸೆಸ್ ಇನ್ ಕ್ವಾಂಟಿಟಿ ದಟ್ ವಿಲ್ ಬಿ ಅನ್ರಿಯಾಕ್ಟೆಡ್ ರಿಯೇಜೆಂಟ್ ಅಲ್ವಾ, ಇದೇ ಅನ್ರಿಯಾಕ್ಟೆಡ್ ರಿಯೇಜೆಂಟ್. ಇಲ್ಲಿ ಇದು ಎಷ್ಟು ರಿಯಾಕ್ಟ್ ಆಗಿದೆ ಒಂದ್ಸಲ ನೋಡಿ. ಇಲ್ಲಿ ಹೈಡ್ರೋಜನ್ ನಮಗೆ 1 kg ಇದ್ದರೂ ಸಹ ಬಟ್ ಇಲ್ಲಿ ರಿಯಾಕ್ಟ್ ಆಗಿರೋದು ಕೇವಲ 0.43 kg ಇಲ್ಲಿ ರಿಯಾಕ್ಟ್ ಆಗಿದೆ ಈ ರಿಯಾಕ್ಷನಲ್ಲಿ. ಅಂದರೆ ನಮಗೆ 1 kg ಇತ್ತು, ಅದರಲ್ಲಿ 0.43 kg ರಿಯಾಕ್ಟ್ ಆಗಿದೆ. ನಮಗೆ ಬ್ಯಾಲೆನ್ಸ್ ಎಷ್ಟು ಉಳಿಯುತ್ತೆ, ದಿಸ್ ಮೈನಸ್ ದಿಸ್ ಅಂದರೆ ಎಷ್ಟು ಬರುತ್ತೆ, 0.57 kg ನಮಗೆ ಇನ್ನೂ ಬಿಕ್ಕಿರೋ ಹೈಡ್ರೋಜನ್ ನಮಗೆ ರಿಯಾಕ್ಟ್ ಆಗೇ ಇಲ್ಲ. ಮೀನ್ಸ್ ದಿಸ್ ಈಸ್ ದ ಅನ್ರಿಯಾಕ್ಟೆಡ್ ರಿಯೇಜೆಂಟ್, ಮೀನ್ಸ್ ಎಕ್ಸೆಸ್ ರಿಯೇಜೆಂಟ್. ಇಷ್ಟು ನಮಗೆ 0.57 kg ರಿಯಾಕ್ಟೇ ಆಗಿಲ್ಲ. ಅದನ್ನೇ ಇಲ್ಲಿ ಥರ್ಡ್ ಕ್ವಶನ್ಗೆ ನೀವು ಆನ್ಸರ್ ಬರೀಬೇಕು. ಏನಂತ, ಸೆಕೆಂಡ್ರಲ್ಲಿ ಅನ್ರಿಯಾಕ್ಟೆಡ್ ಇದೆಯಾ ಅಂದರೆ ಎಸ್ ಅಂತ ಬರೆದಿದ್ರಿ ಅಲ್ವಾ. ಥರ್ಡ್ರಲ್ಲಿ ಏನು ಕೇಳಿದ್ದಾರೆ, ಇಫ್ ಎಸ್ ವಿಚ್ ಒನ್, ಯಾವುದು ಹೈಡ್ರೋಜನ್ ಈಸ್ ಎಕ್ಸೆಸ್ ರಿಯೇಜೆಂಟ್, ಅಂದರೆ ಹೈಡ್ರೋಜನ್ನೇ ಅನ್ರಿಯಾಕ್ಟೆಡ್ ಆಗಿರೋದು. ಎಷ್ಟು ಇದೆ ಅದರ ಮಾಸ್ ಬಂದುಬಿಟ್ಟು ಅನ್ರಿಯಾಕ್ಟೆಡ್ ಮಾಸ್ ಬಂದುಬಿಟ್ಟು 0.57 kg ಇದೆ. ಬಿಕಾಸ್ ಈ 1 kgಲಿ ಕೇವಲ ಇಷ್ಟು ಮಾತ್ರ ರಿಯಾಕ್ಟ್ ಆಗಿದೆ, ಅದಕ್ಕೆ 0.57 kg ಮಾತ್ರ ಅದು ಅನ್ರಿಯಾಕ್ಟೆಡ್ ಆಗಿದೆ. ನಾವು ಇದನ್ನು ಏನು ಬರೆದಿದ್ದು, 0.028 kg. ಇದನ್ನು ನಾವು ಮಾಸಲ್ಲೇ ಕನ್ವರ್ಟ್ ಮಾಡಿದಾಗ ನೈಟ್ರೋಜನ್ ರಿಯಾಕ್ಟ್ಸ್ ವಿತ್ ಎಷ್ಟು 6.006 kg ಅಲ್ವಾ, ಇನ್ ಟರ್ಮ್ಸ್ ಆಫ್ kgಲಿ ಹೈಡ್ರೋಜನ್ ಗಿವ್ಸ್. ಇದನ್ನು ಇವಾಗ ಬಿಕಾಸ್ ಇಲ್ಲಿ ಥರ್ಡ್ ಕ್ವಶನ್ ಬಂದುಬಿಟ್ಟು ಮಾಸ್ ಇರೋದಲ್ವ, ಆವಾಗ ನೀವು ಪ್ರಾಡಕ್ಟ್ನ ಕನ್ಸಿಡರ್ ಮಾಡಿ. ಎಷ್ಟು ಅಮೋನಿಯಾ ಇತ್ತು ಆಗ, ಇಲ್ಲಿ 0.034 kg ಆಗುತ್ತೆ. ಬಿಕಾಸ್ ನಮಗೆ ಅಲ್ಲಿ 34 ಗ್ರಾಮ್ ಇತ್ತಲ್ವ, ಇಫ್ ಯು ಕನ್ವರ್ಟ್ ಟು kg ಇಟ್ ವಿಲ್ ಬಿಕಮ್ 0.034 kg. ಓಕೆ, ಇದು ನಮಗೆ ಈಗ ಸ್ಟ್ಯಾಂಡರ್ಡ್ ಆಗಿ ಗೊತ್ತಾಯಿತು ಅಲ್ವಾ. ನಾನು ಏನು ಹೇಳಿದೆ ನಿಮಗೆ, ಇಲ್ಲಿ ಮಾಸ್ ಆಫ್ ಇದನ್ನು ಅಂದರೆ ಪ್ರಾಡಕ್ಟ್ ಮಾಸ್ನ ನಾವು ಕಂಡು ಹಿಡಿಬೇಕಾದ್ರೆ ಇವಾಗ ನೋಡಿ, ನಮಗೆ ಇದಕ್ಕೆ ಕಂಪೇರ್ ಮಾಡ್ಕೊಂಡು ಪ್ರಾಡಕ್ಟ್ ಮಾರ್ಕ್ಸ್ ಕಂಡು ಹಿಡಿಬೋದು, ಇದಕ್ಕೆ ಕಂಪೇರ್ ಮಾಡಿ ಪ್ರಾಡಕ್ಟ್ ಮಾರ್ಕ್ಸ್ ಕಂಡು ಹಿಡಿಬೋದು ಅಲ್ವಾ. ಸೊ ಈಗ ಎರಡು ಮಾಡೋಣ ನಾವು. ಫಸ್ಟ್ ಒನ್ ನೈಟ್ರೋಜನ್ ಕಂಪೇರ್ ಮಾಡಿ. 0.028 ನೈಟ್ರೋಜನ್ಗೆ ನಮಗೆ ಎಷ್ಟು ಬಂದಿದೆ ಅಮೋನಿಯಾ, 0.034 kg ಅಮೋನಿಯಾ ಬಂದಿದೆ ಅಲ್ವಾ. ಇಷ್ಟು ಅಮೋನಿಯಾ ಇಷ್ಟು ನೈಟ್ರೋಜಿಂದ ನಮಗೆ ಬಂದಿದೆ. ಅವ್ರೇನು ಕೇಳಿದ್ದಾರೆ, 2 kg ನೈಟ್ರೋಜನ್ಗೆ ಎಷ್ಟು ಅಂತ ಕೇಳಿದ್ದಾರೆ ಅಲ್ವಾ. ಇಲ್ಲಿ ಏನಾಗುತ್ತೆ, 0.034 ಇಂಟು 2 ಡಿವೈಡೆಡ್ ಬೈ 0.08 ಇಷ್ಟಕ್ಕೆ ಎಷ್ಟು kg ಆಗುತ್ತೆ ಕ್ಯಾಲ್ಕುಲೇಟ್ ಮಾಡಿದ್ರೆ 2.43 kg ಅಮೋನಿಯಾ ಬರುತ್ತೆ. ಓಕೆ, ಇಷ್ಟು ಅಮೋನಿಯಾ ನಮಗೆ ನಾವು ನೈಟ್ರೋಜನ್ನ ಈ ಪ್ರಾಡಕ್ಟ್ ಜೊತೆ ಕಂಪೇರ್ ಮಾಡಿದಾಗ ಬರ್ತಿರೋದು. ಸೊ ನೆಕ್ಸ್ಟ್ ಕೇಸಲ್ಲಿ ಏನು ಮಾಡಿ, ಈ ಹೈಡ್ರೋಜನ್ನ ಪ್ರಾಡಕ್ಟ್ ಜೊತೆ ಕಂಪೇರ್ ಮಾಡಿ. ನಮಗೆ ಇಲ್ಲಿ ಆನ್ಸರ್ ಎರಡು ಸೇಮ್ ಬರಬೇಕು. ಓಕೆ, ಬಿಕಾಸ್ ಇಟ್ ಈಸ್ ಬ್ಯಾಲೆನ್ಸ್ಡ್ ಅಲ್ವಾ. 0.006 kg ಹೈಡ್ರೋಜನ್ ಗಿವ್ಸ್ 0.034 kg ಅಮೋನಿಯಾ. ನೀವು ಇದನ್ನು ಮಾಡೋ ಅವಶ್ಯಕತೆ ಇಲ್ಲ. ನಾನು ಏನಕ್ಕೆ ನೀವು ಫಸ್ಟ್ ಲಿಮಿಟಿಂಗ್ ರಿಯೇಜೆಂಟ್ ಕಂಡುಹಿಡಿಬೇಕು ಅಂತ ಗೊತ್ತಾಗಬೇಕು ಅನ್ನೋದಕ್ಕೆ ಇದೆರಡು ಮಾಡ್ತಿರೋದು. ಏನಕ್ಕೆ ನೀವು ಕಂಪಲ್ಸರಿ ಫಸ್ಟ್ ಲಿಮಿಟಿಂಗ್ ರಿಯೇಜೆಂಟ್ ಕಂಡುಹಿಡಿದ ಮೇಲೇ ಮಾಸ್ ಕಂಡುಹಿಡಿಬೇಕು ಅಂತ ಹೇಳೋದಕ್ಕೆ ಇದನ್ನ ತೋರಿಸ್ತಿರೋದು. ಇಲ್ಲಿ ಎಷ್ಟು ಹೈಡ್ರೋಜನ್ ರಿಯಾಕ್ಟ್ ಆಗಿದೆ ಕ್ವಶನಲ್ಲಿ, 1 kg ಅಲ್ವಾ. 1 kg ಹೈಡ್ರೋಜನ್ ಎಷ್ಟು ಕೊಡುತ್ತೆ, 1 ಇಂಟು 0.034 ಇಟ್ ವಿಲ್ ಬಿ ಎಷ್ಟಾಗುತ್ತೆ, ಇದು 5.6 kg ಅಮೋನಿಯಾ ಆಗುತ್ತೆ. ನಮಗೆ ಬ್ಯಾಲೆನ್ಸ್ಡ್ ಅಂದರೆ ಏನು ಬರಬೇಕು, ನಾವು ಇದರಲ್ಲಿ ಯಾವುದಾದ್ರೂ ಕನ್ಸಿಡರ್ ಮಾಡ್ಬೋದು ಪ್ರಾಡಕ್ಟ್ ಜೊತೆ. ಮೀನ್ಸ್ ನಾವು ನೈಟ್ರೋಜನ್ನ ಅಮೋನಿಯಾ ಜೊತೆ ಕಂಪೇರ್ ಮಾಡಿದ್ರೆ ನಮಗೆ ಎಷ್ಟು kg ಬಂದಿರುತ್ತೋ, ಹೈಡ್ರೋಜನ್ನ ಅಮೋನಿಯಾ ಜೊತೆ ಕಂಪೇರ್ ಮಾಡಿದಾಗೂ ನಮಗೆ ಅಷ್ಟೇ kg ಬರಬೇಕು. ಬಟ್ ಇಲ್ಲಿ ನಮಗೆ ಡಿಫ್ರೆನ್ಸ್ ಬರ್ತಿದೆ. ಏನಕ್ಕೆ ಡಿಫ್ರೆನ್ಸ್ ಬರ್ತಿದೆ ಅದನ್ನು ಯಾರಾದರೂ ಸ್ವಲ್ಪ ಯೋಚನೆ ಮಾಡ್ತೀರಾ. ಏನಾಗಿತ್ತು ಇಲ್ಲಿ ಲಿಮಿಟಿಂಗ್ ರಿಯೇಜೆಂಟ್ ಯಾವುದಾಗಿತ್ತು, ನಾವು ಈ ಹಿಂದೆ ಕಂಡಿಡಿದಾಗ ಇಲ್ಲಿ ಲಿಮಿಟಿಂಗ್ ರಿಯೇಜೆಂಟ್ ಬಂದುಬಿಟ್ಟು ನೈಟ್ರೋಜನ್ ಆಗಿತ್ತು ಅಲ್ವಾ. ಹಾಗೆ ಎಕ್ಸೆಸ್ ರಿಯೇಜೆಂಟ್ ಯಾವುದಾಗಿತ್ತು ನಮಗೆ, ಇಲ್ಲಿ ಎಕ್ಸೆಸ್ ರಿಯೇಜೆಂಟ್ ಹೈಡ್ರೋಜನ್ ಆಗಿತ್ತು. ಎಕ್ಸೆಸ್ ರಿಯೇಜೆಂಟ್ ಎಷ್ಟು ಆಗಿತ್ತು, ಇಲ್ಲಿ 0.43 ನಮಗೆ ಇಲ್ಲಿ ಆ್ಯಕ್ಚುಲಿ ರಿಯಾಕ್ಟ್ ಆಗಿದ್ದು ಇದರಲ್ಲಿ ಅಲ್ವಾ. ನಮಗೆ 1 -
0.43 ಏನು ಬಂದಿತ್ತು, ಇದು ಬಂದುಬಿಟ್ಟು ಅನ್ರಿಯಾಕ್ಟೆಡ್ ಆಗಿತ್ತು. ಅಂದರೆ 0.57 kg ನಮಗೆ ಅನ್ರಿಯಾಕ್ಟೆಡ್ ಆಗಿದೆ. ಇದರಲ್ಲಿ ಇದು ರಿಯಾಕ್ಟೇ ಆಗಿಲ್ಲ. ಈ ಟೋಟಲ್ 1 kgನಲ್ಲಿ ನಮಗೆ ರಿಯಾಕ್ಟ್ ಆಗಿರೋದು ಇದಷ್ಟೇ. ಇದು ನಮಗೆ 0.57 ಏನಿದೆ ಇದು ರಿಯಾಕ್ಟೇ ಆಗಿಲ್ಲ ಹೈಡ್ರೋಜನ್. ಅದಕ್ಕೆ ನಾವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡುವಾಗ ಏನು ಕನ್ಸಿಡರ್ ಮಾಡಬೇಕು, ಇಲ್ಲಿ ಯಾವುದು ರಿಯಾಕ್ಟ್ ಆಗಿದೆ ಅದನ್ನು ಮಾತ್ರ ಕನ್ಸಿಡರ್ ಮಾಡಬೇಕು. ಓಕೆ, ಇವಾಗ ರಿಯಾಕ್ಟ್ ಎಷ್ಟಾಗಿದೆ ಅದನ್ನಷ್ಟೇ ಕ್ಯಾಲ್ಕುಲೇಟ್ ಮಾಡಿ. ರಿಯಾಕ್ಟ್ ಇಷ್ಟಾಗಿದೆ ಅಲ್ವಾ, 0.43 kg ಹೈಡ್ರೋಜನ್ಗೆ ಎಷ್ಟಾಗುತ್ತೆ ಕ್ಯಾಲ್ಕುಲೇಟ್ ಮಾಡಿ. ಓಕೆ, ಇದನ್ನು ಸ್ಟ್ಯಾಂಡರ್ಡಾಗಿ ಕನ್ಸಿಡರ್ ಮಾಡಿಕೊಂಡು ಮಾಡಿ. ಇಲ್ಲಿ 0.43 ಇಂಟು 0.034 ಡಿವೈಡೆಡ್ ಬೈ 0.006 ಇದು ಎಷ್ಟಾಗುತ್ತೆ ಕ್ಯಾಲ್ಕುಲೇಟ್ ಮಾಡಿದ್ರೆ, ಇದನ್ನ ಇಲ್ಲೇ ಬರಿತೀನಿ. ಇದು ಬಂದುಬಿಟ್ಟು 2.43 kg ಆಗುತ್ತೆ ಇಲ್ಲಿ. ಅಂದರೆ ಇಷ್ಟು ಅಮೋನಿಯಾ ಇಲ್ಲಿ ಫಾರ್ಮ್ ಆಗಿರುತ್ತೆ, 2.43 kg. ನೌ ಇಟ್ ಈಸ್ ಮ್ಯಾಚಿಂಗ್ ವಿತ್ ನೈಟ್ರೋಜನ್. ಓಕೆ, ಮೀನ್ಸ್ ವೆನ್ ವಿ ಆರ್ ಕ್ಯಾಲ್ಕುಲೇಟಿಂಗ್ ದ ಪ್ರಾಡಕ್ಟ್ ಮಾಸ್ ವಿ ಹ್ಯಾವ್ ಟು ಕನ್ಸಿಡರ್ ದ ರಿಯಾಕ್ಟೆಡ್ ರಿಯೇಜೆಂಟ್. ಓಕೆ, ಇಲ್ಲಿ ರಿಯಾಕ್ಟೆಡ್ ರಿಯೇಜೆಂಟ್ ಅಂದರೆ ಯಾವುದು? ರಿಯಾಕ್ಟೆಡ್ ರಿಯೇಜೆಂಟ್ ಅಂದರೆ ಇಲ್ಲಿ ಫಸ್ಟ್ ಒನ್ ಲಿಮಿಟಿಂಗ್ ರಿಯೇಜೆಂಟ್. ಲಿಮಿಟಿಂಗ್ ರಿಯೇಜೆಂಟ್ನಲ್ಲಿ ಫುಲ್ ಯುಟಿಲೈಸ್ ಆಗಿಬಿಟ್ಟಿರುತ್ತೆ. ಲಿಮಿಟಿಂಗ್ ರಿಯೇಜೆಂಟ್ ಅಂದ್ರೇ ಇದು ಫುಲ್ ಕನ್ಸ್ಯೂಮ್ ಆಗಿರುತ್ತೆ. ಓಕೆ, ಇಲ್ಲಿ ಎಷ್ಟಿರುತ್ತೆ ಲಿಮಿಟಿಂಗ್ ರಿಯೇಜೆಂಟ್ ಅದು ಅಷ್ಟು ಕನ್ಸಿಡರ್ ಆಗಿರುತ್ತೆ. ಬಟ್ ಇದು ಎಕ್ಸೆಸ್ ಆಗಿರೋದ್ರಿಂದ ಇದರಲ್ಲಿ ನೀವು 1 ಮೈನಸ್ ರಿಯಾಕ್ಟೆಡ್ ಎಷ್ಟಿರುತ್ತೆ ಅದನ್ನು ಮಾಡ್ಕೊಂಡು ಮಾಡಿದ್ರೆ ನಿಮಗೆ ಆನ್ಸರ್ ಬರುತ್ತೆ. ಆರ್ ಎಲ್ಸ್ ಯು ವಿಲ್ ಗೆಟ್ ದ ರಾಂಗ್ ಆನ್ಸರ್. ಇಫ್ ಯು ಕನ್ಸಿಡರ್ ದಿಸ್ ಹೋಲ್ ಆ್ಯಸ್ ಮಾಸ್ ಆಫ್ ಹೈಡ್ರೋಜನ್ ಯು ವಿಲ್ ಗೆಟ್ ದ ರಾಂಗ್ ಆನ್ಸರ್. ದಟ್ಸ್ ವೈ ಆಲ್ವೇಸ್ ಕನ್ಸಿಡರ್ limiting reagent for calculation of mass of product. ಓಕೆ, ನೀವು ಈ ಆ್ಯಕ್ಚುಲಿ ಏನು ಇದಿಷ್ಟು ಅವಶ್ಯಕತೆಯೇ ಇರಲಿಲ್ಲ ನಿಮಗೆ. ಈ ಕ್ವಶನ್ಗೆ ಮಾಸ್ ಆಫ್ ಅಮೋನಿಯಾ ಎಷ್ಟು ಅಂದರೆ ಇವು ಜಸ್ಟ್ ನಿಮಗೆ ಸ್ಟ್ಯಾಂಡರ್ಡ್ ಸಿಕ್ಕಿರುತ್ತಲ್ಲ ಅದರಿಂದ ಇಷ್ಟಕ್ಕೆ ಇಷ್ಟು ಆದರೆ ನಿಮಗೆ ಇಲ್ಲಿ ಏನು ಕೊಟ್ಟಿದ್ದಾರೆ ನೈಟ್ರೋಜನ್ನ ಕಂಪೇರ್ ಮಾಡಿ ಎಷ್ಟು ಬರುತ್ತೆ ದಟ್ ವಿಲ್ ಬಿ ದ ಮಾಸ್ ಆಫ್ ಪ್ರಾಡಕ್ಟ್. ನಾನು ಇದನ್ನು ಏನಕ್ಕೆ ತೋರಿಸಿದ್ದು ಅಂದರೆ ಯು ಶುಡ್ ನಾಟ್ ಕನ್ಸಿಡರ್ ಎಕ್ಸೆಸ್ ರಿಯೇಜೆಂಟ್ ಫಾರ್ ದ ಕ್ಯಾಲ್ಕುಲೇಷನ್ ಆಫ್ mass of product. Okay, always consider limiting reagent. Okay.